ஹalleluya. சரி, ஆண்டவருடைய வார்த்தைக்கு நம்ம திருப்போம். யோவான் சுவிசேஷம் ದೇವರ ವಾಕ್ಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 13வது வசனம் அதிகாரம் 13ನೇ ಅಧ್ಯಾಯ. John's Gospel chapter 13. ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ. இதெல்லாம் நமக்கு தெரிஞ்ச வசனம். ಇದೆಲ್ಲರಿಗೂ ನಮಗೆ ಗೊತ್ತಿರುವಂತ ಒಂದು ವಾಕ್ಯಗಳು. ಅವರು ಸಿಲುವೆಯಲ್ಲಿ போறதுக்கு நேரம் வந்திருக்கிறது. ಅವರನ್ನು ಶಿಲುಬೆಗೆ ಹಾಕುವುದಕ್ಕೆ ಸಮಯವು ಬಂದಿದೆ. அப்போ ஆண்டவர் சீஷருங்களை ಕಾಲು ಕಳುವರಾರು நமக்கு தெரியும். ಅಲ್ಲಿ ದೇವರು ಬಂದು ಶಿಷ್ಯರ ಕಾಲುಗಳನ್ನು ತೊಳೆಯುತ್ತಾರೆ. சில ಕಾರ್ಯಗಳನ್ನು ಜಲ್ದಿ சொல்லி ನಾನು ಮುಗಿಸಿறேன். ಇದರಿಂದ ಕೆಲವು ಕಾರ್ಯಗಳನ್ನು ಹೇಳಿ ನಾನು ವೇಗವಾಗಿ ಮುಗಿಸುತ್ತೇನೆ. 13வது அதிகாரம் 13ನೇ ಅಧ್ಯಾಯ 4-5 ನಾವು ಓದೋಣ. ಎದ್ದು ಹೊದ್ದಿದ ಮೇಲೊದಿಕೆಯನ್ನು ತೆಗೆದಿಟ್ಟು ಕೈ ಪವಾಡವನ್ನು ತಕ್ಕೊಂಡು ನಡುವಿಗೆ ಕಟ್ಟಿಕೊಂಡನು. ಆಗ ಬೋಗುಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈಪಾಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಹೀಗೆ ಸಿಮೋನ ಪೇತ್ರನು 12, 13, 14 12, 13, 14 ಓದೋಣ. ಆತನು ಅವರ ಕಾಲುಗಳನ್ನು ತೊಳೆದ ಮೇಲೆ ತನ್ನ ಮೇಲೊದಿಕೆಯನ್ನು ಹಾಕಿಕೊಂಡು ತಿರುಗಿ ಕೂತುಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ನಾನು ನಿಮಗೆ ಮಾಡಿದ್ದು ಏನೆಂದು ಗೊತ್ತಾಯಿತೋ? ನೀವು ನನ್ನನ್ನು ಗುರುವೆಂದು ಕರ್ತನೆಂದು ಕರೆಯುತ್ತೀರಿ. ನೀವು ಕರೆಯುವುದು ಸರಿ, ನಾನು ಅಂಥವನೇ ಹೌದು. ಕರ್ತನು ಗುರುವು ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ. Here we see in this chapter, ನಾವು ಈ ಒಂದು ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತು ಏಂಚಿ ಅವರ ಅಂಗಿ போட்டு கழட்டிட்டு இன்னொரு டவுல் மாதிரி கட்டிக்கின்னு ಶಿಷ್ಯರ ಕಾಲ ಕಳುವರಾರು. ಇಲ್ಲಿ ಯೇಸು ಕ್ರಿಸ್ತನು ತಾನು ಹಾಕಿಕೊಂಡಂತ ಅಂಗಿಯನ್ನು ತೆಗೆದಿಟ್ಟು ಮತ್ತೊಂದು ಅಂಗಿಯನ್ನು ಹಾಕಿಕೊಂಡು ಆ ಒಂದು ಟವಲಿನಿಂದ ತೆಗೆದು ಶಿಷ್ಯರ ಕಾಲುಗಳನ್ನು ಅಲ್ಲಿ ಒರೆಸುವುದನ್ನು ನಾವು ನೋಡುತ್ತೇವೆ. அப்ப சொல்றார், நான் செய்த மாதிரி நீங்களும் செய்யுங்கன்னு சொல்லிட்டு. ಆದ ನಂತರ ಹೇಳುತ್ತಾರೆ, ನಾನು ಮಾಡಿದ ರೀತಿಯಲ್ಲಿ ನೀವು ಸಹ ಮಾಡಿರಿ. அவருடைய அங்கியை கழட்டிட்டு இன்னொரு அங்கியை போடுறாரு. ಅವರು ಹಾಕಿಕೊಂಡಂತ ಅಂಗಿಯನ್ನು ತೆಗೆದಿಟ್ಟು ಮತ್ತೊಂದು ಅಂಗಿಯನ್ನು ಹಾಕಿಕೊಂಡರು. அது ரெண்டாவது அந்த அங்கியை போடும்போது யூஸ்வலா நீங்க பாத்தீங்கன்னாக்கா visitors, when the people come from outside, the guests, usually the servants will wear another kind of garment and wash the feet of the people who come in. ಇದರ ಅರ್ಥ ಏನೆಂದರೆ, ಇವಾಗ ಯಾರಾದರೂ ನಿಮ್ಮ ಮನೆಗೆ ಬರುವಂತ ಯಾರೋ ಒಬ್ಬರು ಬರುತ್ತಿದ್ದಾರೆ ಅಂತ ಹೇಳಬೇಕಾದ್ರೆ ಅಲ್ಲಿ ಇರುವಂತ ಸೇವಕರು ಅವರು ಹಾಕಿಕೊಂಡಿರುವಂತ ಅಂಗಿಯನ್ನು ತೆಗೆದಿಟ್ಟು ಮತ್ತೊಂದು ಆ ಒಂದು ಸೇವೆ ಮಾಡೋದಕ್ಕೋಸ್ಕರ ಇಟ್ಟುಕೊಂಡಿರುವಂತ ಅಂಗಿಯನ್ನು ಹಾಕಿಕೊಂಡು ಅಲ್ಲಿ ಬರುವಂತವರಿಗೆ ಸೇವೆ ಮಾಡುವಂತವರಾಗಿರುತ್ತಾರೆ. He removed his garment and he wore another garment. ಅಲ್ಲಿ ಹಾಕಿಕೊಂಡಂತ ಅಂಗಿಯನ್ನು ತೆಗೆದಿಟ್ಟು ಮತ್ತೆ ಇನ್ನೊಂದು ಅಂಗಿಯನ್ನು ಹಾಕಿಕೊಂಡನು ಎಂದು ಬರೆಯಲ್ಪಟ್ಟಿದೆ. He took a form of a slave. ಅಲ್ಲಿ ನೋಡಬೇಕಾದ್ರೆ ಅವರ ಸ್ವರೂಪವು ಒಂದು ಅಲ್ಲಿ ಸೇವೆ ಮಾಡುವಂತವನ ರೀತಿಯಲ್ಲಿ ಕಾಣಲ್ಪಟ್ಟಿತು. He took a form of a servant. As a servant he said, I'll humble myself and I'll wash your feet and you also do it. I'm setting an example to you. ಅವರು ಒಂದು ಸೇವಕನ ರೀತಿಯಲ್ಲಿ ತಮ್ಮನ್ನು ತಾವೇ ತಗ್ಗಿಸಿಕೊಂಡು ಆ ರೀತಿಯಾಗಿ ತಮ್ಮನ್ನು ತಾವೇ ಕೆಳಮಟ್ಟಕ್ಕೆ ಇಳಿದು ಅಲ್ಲಿ ನಾನು ಈ ರೀತಿಯಾಗಿ ಮಾಡುತ್ತಿದ್ದೇನೆ, ಅದರ ನಿಮಿತ್ತವಾಗಿ ನೀವು ಸಹ ಇದೇ ರೀತಿಯಾಗಿ ಮಾಡಿರಿ ಎಂದು ಹೇಳುವುದನ್ನು ನಾವು ನೋಡುತ್ತೇವೆ. அந்த வஸ்திரத்தை போட்டுன்னு கால்வ கழுவிட்டு முடிச்சிட்ட பெண்ணு திரும்பவும் அந்த வஸ்திரத்தை கழட்டிட்டு ಅವ್ರ இடத்துல போய் உட்கார்ந்திருக்கிறார். ಅಲ್ಲಿ ನಾವು ನೋಡುತ್ತೇವೆ, ಆ ಒಂದು ವಸ್ತ್ರವನ್ನು ಹಾಕಿಕೊಂಡು ಅವರು ಅವರ ಶಿಷ್ಯರ ಕಾಲುಗಳನ್ನು ತೊಳೆದ ನಂತರ ಆ ವಸ್ತ್ರವನ್ನು ತೆಗೆದಿಟ್ಟು ಅವರು ಹಾಕಿಕೊಂಡಂತ ವಸ್ತ್ರವನ್ನು ಹಾಕಿಕೊಂಡು ಅಲ್ಲಿ ಕುಳಿತುಕೊಳ್ಳುವುದನ್ನು ನಾವು ನೋಡುತ್ತೇವೆ. ஒரு வேலைக்காரனாக செயல்படுறாரு. ಅಲ್ಲಿ ಒಬ್ಬ ಕೆಲಸಗಾರನ ರೀತಿಯಲ್ಲಿ ಅಲ್ಲಿ ಸೇವೆ ಮಾಡುತ್ತಿದ್ದಾರೆ. இந்த மாதிரி நீங்க செய்யுங்கன்னு சொல்றாரு. ಈ ರೀತಿಯಾಗಿ ನೀವು ಮಾಡಿರಿ ಎಂದು ಹೇಳುತ್ತಾರೆ. உங்க கால கழுவுன மாதிரி ನಿಮ್ಮ ಕಾಲನ್ನು ತೊಳೆಯುವ ರೀತಿಯಲ್ಲಿ மற்றவங்களையும் நீங்க பண்ணுங்க, ಮತ್ತೊಬ್ಬರಿಗೂ ಸಹ ಅದೇ ರೀತಿಯಾಗಿ ಮಾಡಿರಿ. ಇದೇ மாதிரி ಅನ್ಬು ಕಾಮಿಂಗೋ, ಈ ರೀತಿಯಾಗಿ ಪ್ರೀತಿಯನ್ನು ತೋರಿಸಿರಿ. ಅಂದ மாதிரி I'm setting an example before you. ಇದಕ್ಕೆ ನಾನು ನಿಮಗೆ ಒಂದು ಉದಾಹರಣೆಯನ್ನು ನಾನು ನಿಮಗೆ ತೋರಿಸುತ್ತಿದ್ದೇನೆ ಎಂದು ಹೇಳುತ್ತಾರೆ. ಸೊ ಮೂರು ಕಾರ್ಯಗಳು ನಾನು ಜಲ್ದಿ சொல்லி முடிச்சிடுறேன். ಇಲ್ಲಿ ಮೂರು ಕಾರ್ಯಗಳನ್ನು ವೇಗವಾಗಿ ಹೇಳಿ ಮುಗಿಸುತ್ತೇನೆ. ಫಸ್ಟ್ the purpose of a church. ಮೊದಲನೇದಾಗಿ ಸಭೆಗೆ ಇಟ್ಟಿರುವಂತ ಉದಾಹರಣೆ. ಸೆಕೆಂಡ್ the priority of the church. ಅದು ಮಾತ್ರ ಸಭೆಗೆ ಇಟ್ಟಿರುವಂತ ಮುಖ್ಯತ್ವ. ಮೂರನೇದು the practice of a Christian. ಮೂರನೇದಾಗಿ ಕ್ರಿಸ್ತನ ಜೀವಿತದಲ್ಲಿರುವಂತ ಕ್ರೈಸ್ತರು ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು. ಜಲ್ದಿ ಸುರುಕಮ್ಮ சொல்லி நம்ம முடிச்சிடுவோம். ವೇಗವಾಗಿ ಹೇಳಿ ನಾನು ಮುಗಿಸುತ್ತೇನೆ. ಫಸ್ಟ್ is the purpose of the church. ಮೊದಲನೇದಾಗಿ ಸಭೆಗೆ ಇಟ್ಟಿರುವಂತ ಕಾರಣಗಳು.
சபையா நம்ம எல்லாம் இங்க கூடி வரோம் ஒரு ஞாயிற்றுக்கிழமையா. ಪ್ರತಿ ಭಾನುವಾರ ದಿನದಲ್ಲಿ ನಾವು ಸಭೆಯವರಾಗಿ ನಾವು ಇಲ್ಲಿ ಬಂದು ಕೂಡಿ ಬರುತ್ತೇವೆ. இயேசு சீஷர் சொன்ன மாதிரி நம்மளுக்கு சொல்றாரு, சபைக்கும் சொல்றாரு, ஒரு விசுவாசிக்கு சொல்றாரு, நான் செய்த மாதிரி நீங்களும் செய்யுங்கோ. ಯೇಸು ಕ್ರಿಸ್ತನು ಸಭೆಗೆ ಹೇಳುತ್ತಿದ್ದಾನೆ, ಅದು ಮಾತ್ರವಲ್ಲ ವಿಶ್ವಾಸಿಗಳಿಗೆ ಹೇಳುತ್ತಿದ್ದಾನೆ, ತನ್ನ ಸೇವಕರಿಗೆ ಹೇಳುತ್ತಿದ್ದಾನೆ, ನಾನು ಮಾಡಿದ ರೀತಿಯಲ್ಲಿ ನೀವು ಮಾಡಿರಿ. பைபிள் என்ன இருக்குது? ಸತ್ಯದಲ್ಲಿ ಏನಿದೆ? ஈப்ரு புஸ்தகத்தில் பார்க்கும்போது do not neglect assembly coming together as somebody has a habit of giving up not coming to church. ಅಲ್ಲಿ ಇಬ್ರಿಯದಲ್ಲಿ ಬರೆಯಲ್ಪಟ್ಟಿದೆ, ನೀವು ಬೇರೆಯವರ ರೀತಿಯಲ್ಲಿ ಸಭೆಗೆ ಬರುವುದನ್ನು ಬಿಟ್ಟು ಬಿಡಬೇಡಿರಿ ಎಂದು ಅಲ್ಲಿ ಬರೆಯಲ್ಪಟ್ಟಿದೆ. ஈப்ரு 10:25 பார்த்தா அது இருக்கும். ಅಲ್ಲಿ ಇಬ್ರಿಯ 10:25 ನೀವು ನೋಡಿದರೆ ಇದೆ. மற்றவங்க மாதிரி நம்ம விடாத சபைக்கு வரணும். ಬೇರೆಯವರ ರೀತಿಯಲ್ಲಿ ಬಿಟ್ಟು ಬಿಡದ ರೀತಿಯಲ್ಲಿ ನೀವು ಸಭೆಗೆ ಕೂಡಿಕೊಂಡು ಬನ್ನಿರಿ. And the Bible says encourage each other. ಅದು ಮಾತ್ರವಲ್ಲ, ಪ್ರತಿಯೊಬ್ಬರನ್ನು ನೀವು ಪ್ರೋತ್ಸಾಹಿಸಿರಿ. The main thing, the purpose of the church என்னன்னாக்கா பவுல் எல்லாம் சொல்லிட்டு ஒருத்தரை நீங்க என்கரேஜ் பண்ணணும்ன்றாரு. ಸಭೆಯಲ್ಲಿ ಮುಖ್ಯವಾಗಿ ಕಾಣಲ್ಪಡುವಂತ ಕಾರಣ ಏನೆಂದರೆ ನೀವು ಸಭೆಯಲ್ಲಿ ಒಬ್ಬರಿಗೆ ಒಬ್ಬರು ನೀವು ಪ್ರೋತ್ಸಾಹಿಸಬೇಕು. அதுதான் அப்படிதான் இருக்குது பைபிள்ல. ಅದೇ ರೀತಿಯಾಗಿ ಸತ್ಯವೇದದಲ್ಲೂ ಬರೆಯಲ್ಪಟ್ಟಿದೆ. நம்ம மற்றவங்க மாதிரி சபையை விட்டுடக்கூடாது. ನಾವು ಬೇರೆಯವರ ರೀತಿಯಲ್ಲಿ ನಾವು ಸಭೆಗೆ ಬರುವುದನ್ನು ಬಿಟ್ಟು ಬಿಡಬಾರದು. ஒரு வாரம் நம்ம வரணும். ಪ್ರತಿ ವಾರವೂ ನಾವು ಬರಬೇಕು. வந்து ஒருத்தரை உற்சாகப்படுத்தணும்னு பைபிள் இருக்குது. ಅದು ಮಾತ್ರವಲ್ಲದೆ ಒಬ್ಬರಿಗೆ ಒಬ್ಬರು ನೀವು ಉತ್ಸಾಹಿಸಬೇಕು ಎಂದು ಅಲ್ಲಿ ಬರೆಯಲ್ಪಟ್ಟಿದೆ. இது எங்க நடக்கும்னா வேற ஆண்டவருடைய சபையில தான் நடக்கும். ಇದು ಎಲ್ಲಿ ನಡೆಯುತ್ತದೆ? ಬರೀ ದೇವರ ಸಭೆಯಲ್ಲಿ ಮಾತ್ರ ನಡೆಯುವಂತದಾಗಿದೆ. அதுதான் பைபிள்ல சொல்லுது. ಅದಕ್ಕೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಸಭೆಗಳ வரும்போது ஒருத்தரை ಉತ್ಸಾಹப்படுத்துங்க. ಅದಕ್ಕೋಸ್ಕರವೇ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ನೀವು ಸಭೆ ಒಳಗಡೆ ಬರುವಂತ ಸಮಯದಲ್ಲಿ ಒಬ್ಬರಿಗೆ ಒಬ್ಬರು ನೀವು ಉತ್ಸಾಹಿಸಿರಿ. நீங்க புதிய ஏற்பாட்டுல பாத்தீங்கன்னாக்கா ನೀವು ಹೊಸ ಒಡಂಬಡಿಕೆಯಲ್ಲಿ ನೋಡುವುದಾದರೆ more than 55 times 55 ಬಾರಿ Bible says ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, love one another, ಮತ್ತೊಬ್ಬರನ್ನು ಪ್ರೀತಿಸಿರಿ, encourage one another, ಮತ್ತೊಬ್ಬರನ್ನು ನೀವು ಪ್ರೋತ್ಸಾಹಿಸಿರಿ, forgive one another, ಒಬ್ಬರಿಗೆ ಒಬ್ಬರು ನೀವು ಅಲ್ಲಿ ಕ್ಷಮಾಪಣೆ ಮಾಡಿರಿ, bear each other's burden. ಅದು ಮಾತ್ರವಲ್ಲ, ಪ್ರತಿಯೊಬ್ಬರ ಭಾರವನ್ನು ಹೊತ್ತುಕೊಳ್ಳಿರಿ. இதெல்லாம் எங்க நடக்கும்? ಇದೆಲ್ಲವೂ ಎಲ್ಲಿ ನಡೆಯುತ್ತದೆ? எங்க நடக்கணும்? ಎಲ್ಲಿ ನಡೆಯಬೇಕು? ஆண்டவருடைய சபையில. ದೇವರ ಸಭೆಯಲ್ಲಿ. That is the purpose of the church. ಇದೇ ಸಭೆಗೆ ಇಟ್ಟಿರುವಂತ ಕಾರಣ. Hallelujah. Hallelujah. Jesus did this and he said encourage one another and wash the feet of one another, love one another, show an example to one another. ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನು ತನ್ನನ್ನು ತಾನೇ ತಗ್ಗಿಸಿಕೊಂಡು ಅಲ್ಲಿ ಆತನ ಶಿಷ್ಯರ ಕಾಲುಗಳನ್ನು ತೊಳೆದು ಹೇಳುತ್ತಾನೆ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಒಬ್ಬರಿಗೆ ಒಬ್ಬರು ನೀವು ಸಹಾಯ ಮಾಡಿರಿ, ಅದು ಮಾತ್ರ ಅಲ್ಲ, ಒಬ್ಬರಿಗೆ ಒಬ್ಬರು ನೀವು ಪ್ರೋತ್ಸಾಹಿಸಿರಿ. ಬೈಬಲ್ ಇದೆல்லாம் செய்யும்போது everything will go on and will be blessed. ಸತ್ಯದಲ್ಲಿ ಬರೆಯಲ್ಪಟ್ಟಿದೆ, ಎಲ್ಲವೂ ನೀವು ಮಾಡುವುದರಿಂದ, ನೀವು ಅದನ್ನು ಮಾಡುತ್ತಿರುವುದರಿಂದ ನಿಮಗೂ ಸಹ ಆಶೀರ್ವಾದ ಉಂಟಾಗುತ್ತದೆ. ಎರಡನೇದು வந்து the priority of the church. ಎರಡನೇದಾಗಿ ಸಭೆಗೆ ಇಟ್ಟಿರುವಂತ ಮುಖ್ಯ ಕಾರಣ. Here the Bible says, ಇಲ್ಲಿ ವಾಕ್ಯ ಹೇಳುತ್ತದೆ, நீங்க 13வது வசனத்துல பாத்தீங்கன்னா ನೀವು 13ನೇ ವಾಕ್ಯದಲ್ಲಿ ಓದುವುದಾದರೆ Jesus said, ಯೇಸು ಹೇಳುತ್ತಾನೆ, you call me teacher and Lord. ನೀನು ನನ್ನನ್ನು ಗುರುವೆಂದು ಕರ್ತನೆಂದು ಕರೆಯುತ್ತೀರಿ. verse 14 பாத்தீங்கன்னாக்கா 14ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, Jesus சொல்றாரு, ಯೇಸು ಹೇಳುತ್ತಾರೆ, but now I am the Lord and your teacher who wash your feet. ಈಗ ನಾನು ಕರ್ತನು ಗುರುವು ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರುವಂತವನಾಗಿದ್ದೇನೆ. The priority of the church is, ಅಲ್ಲಿ ಮುಖ್ಯ ಕಾರಣ ಸಭೆಯಲ್ಲಿ 13வது வசனத்துல பார்க்கும்போது 13ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ இயேசு சொல்ற சீஷருங்க சொன்னது வந்து you see me as a teacher and Lord. ಯೇಸು ಕ್ರಿಸ್ತನು ಶಿಷ್ಯರನ್ನು ನೋಡಿ ಹೇಳುತ್ತಾನೆ, ನೀವು ನನ್ನನ್ನು ಗುರು ಎಂದು ಮತ್ತು ಕರ್ತನೆಂದು ನೀವು ಕರೆಯುತ್ತೀರಾ. Then Jesus says, now I am the Lord and the teacher. ಅದು ಮಾತ್ರವಲ್ಲದೆ ಯೇಸು ಕ್ರಿಸ್ತನು 14ನೇ ವಾಕ್ಯದಲ್ಲಿ ಹೇಳುತ್ತಾನೆ, ನಾನು ಕರ್ತನು ಗುರುವು ಆಗಿದ್ದೇನೆ. Jesus is trying to set their priorities right. ಅಲ್ಲಿ ಯೇಸು ಕ್ರಿಸ್ತನು ಅಲ್ಲಿ ಮುಖ್ಯವಾಗಿರುವಂತ ಕಾರಣಗಳನ್ನು ಅಲ್ಲಿ ಆತ ನಿರ್ಮಿಸುತ್ತಿದ್ದಾನೆ. நீ என்ன டீச்சரா பார்க்காத, ஃபர்ஸ்ட் ஆண்டவரா கர்த்தரா பாரு ஃபர்ஸ்ட் ಅಂತ ಕತ್ತು ಕೊಡುಗರಾರು. ನೀನು ಮೊಟ್ಟ ಮೊದಲೇದಾಗಿ ನನ್ನನ್ನು ಗುರುವೆಂದು ನೀನು ನೋಡಬೇಡ, ಮೊದಲೇದಾಗಿ ನಾನು ಕರ್ತನೆಂದು ನೀನು ನೋಡು. First when you see me as the Lord, then you see me as a teacher. ಮೊದಲೇದಾಗಿ ನೀನು ನನ್ನನ್ನು ಕರ್ತನೆಂದು ನೀನು ನೋಡುವುದಾದರೆ ನಂತರ ನನ್ನನ್ನು ಗುರುವೆಂದು ನೀನು ನೋಡುವಂತವರಾಗಿರುತ್ತೀರಾ. அதுதான் சீஷருங்க வந்து இயேசு வந்து முதலாவது டீச்சரா பார்க்கறாங்க. ಅದಕ್ಕೋಸ್ಕರವೇ ಅಲ್ಲಿ ನೋಡಬೇಕು, ಶಿಷ್ಯರು ಮೊದಲನೇದಾಗಿ ಯೇಸು ಕ್ರಿಸ್ತನನ್ನು ಗುರುವಾಗಿ ನೋಡಿದರು. ಯೇಸು சொல்றாரு, என்ன ಮೊದಲು ಟೀಚರಾ பார்க்காத, ಫಸ್ಟ್ ಯು see me as Lord. ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನು ಮೊಟ್ಟ ಮೊದಲನೇದಾಗಿ ಹೇಳುತ್ತಾನೆ, ನನ್ನನ್ನು ಗುರುವಾಗಿ ನೀವು ನೋಡಬೇಡಿರಿ, ನನ್ನನ್ನು ಮೊಟ್ಟ ಮೊದಲನೇದಾಗಿ ಅಲ್ಲಿ ಕರ್ತನಾಗಿ ನೋಡಿರಿ.
இயேசு சொல்றார் set the priorities right. ಅಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾನೆ, ನಿಮಗೆ ಇಟ್ಟಿರುವಂತ ಮುಖ್ಯತ್ವವನ್ನು ಸರಿಯಾಗಿ ನೀವು ನಿರ್ಮಿಸಿಕೊಳ್ಳಿರಿ. என்னை எப்படி நோக்கி பார்க்கற அந்த priority if you set it right, everything will be right in your life. ನೀವು ಯಾವ ರೀತಿಯಾಗಿ ನನ್ನನ್ನು ನೋಡುತ್ತೀರಾ, ಅದು ಮಾತ್ರ ಅಲ್ಲ, ನನಗೆ ಎಷ್ಟಾಗಿ ಮುಖ್ಯತ್ವವನ್ನು ಕೊಡುತ್ತೀರಾ ಅದೇ ರೀತಿಯಾಗಿ ನಿಮ್ಮ ಜೀವಿತವೂ ಸಹ ಅದು ನಡೆಯಲ್ಪಡುತ್ತದೆ. You make me the Lord. ನೀವು ನನ್ನನ್ನು ಒಂದು ಕರ್ತನಾಗಿ ನೀವು ಮಾಡಿಕೊಳ್ಳುವುದಾದರೆ, என்ன கர்த்தரா உன் குடும்பத்திலயும் உன் வாழ்க்கையிலயும் உன் சபையிலயும் ஃபர்ஸ்ட் என்ன கர்த்தரா பார்த்தினாக்கா எல்லாம் மாறும். ನೀವು ಮೊಟ್ಟ ಮೊದಲನೇದಾಗಿ ಸಭೆಯಲ್ಲಿರಬಹುದು, ಕುಟುಂಬದಲ್ಲಿರಬಹುದು, ನಿಮ್ಮ ಜೀವಿತದಲ್ಲಿ ನೀವು ಯೇಸು ಕ್ರಿಸ್ತನನ್ನು ಕರ್ತನಾಗಿ ನೀವು ಸ್ವೀಕರಿಸಿಕೊಳ್ಳುವುದಾದರೆ ಎಲ್ಲವೂ ಅಲ್ಲಿ ಮಾರ್ಪಡುತ್ತದೆ. Hallelujah. Hallelujah. The priority of the church. ಅದು ಸಭೆಗೆ ಇಟ್ಟಿರುವಂತ ಮುಖ್ಯತ್ವ. ಯೇಸು ಕತ್ ಕೊಡುಗರ என்ன ಮೊದಲಾದ ಕರ್ತರಾ ಪಾರುಂಗೋ. ಯೇಸು ಅಲ್ಲಿ ಕಲಿಸಿಕೊಡುತ್ತಾರೆ, ಮೊಟ್ಟ ಮೊದಲನೇದಾಗಿ ನನ್ನನ್ನು ಕರ್ತನೆಂದು ನೀವು ನೋಡಿರಿ, ಅப்புறமா என்ன போதகரா பாருங்கோ, ನಂತರ ನನ್ನನ್ನು ಬೋಧಕನಾಗಿ ನೋಡಿರಿ. இந்த கால வேளையில ಈ ಒಂದು ಬೆಳಗಿನ ಸಮಯದಲ್ಲಿ நம்ம ಎಲ್ಲರೂ ಸಭೆಗೆ ಬಂದಿರೋம். ನಾವೆಲ್ಲರೂ ಸಭೆಗೆ ಬಂದಿದ್ದೇವೆ. ಏನಕ್ಕೆ ಬಂದಿರೋம்? ಯಾವುದಕ್ಕೋಸ್ಕರ ಬಂದಿದ್ದೇವೆ? ಆರಾಧಿக்கிறோம், ಆರಾಧಿಸುವುದಕ್ಕೋಸ್ಕರ. ನಂತರ ஆண்டவர் டீச்சராவதா பார்த்து நம்ம வந்திருக்கிறோம். ದೇವರನ್ನು ನಾವು ಗುರುವಾಗಿ ನೋಡಿಕೊಂಡೇ ನಾವು ಬಂದಿದ್ದೇವೆ. என்ன பேசுறாங்க, ಏನು ಮಾತನಾಡುತ್ತಾರೋ, அதுல எவ்வளவு பேர் உண்மையா ஆண்டவர் என்ன பேசுறாரு, ಟೀಚರ್ ವಾಟ್ ಇಸ್ ಗೋಯಿಂಗ್ ಟು ಟೀಚ್ ಮೀ ವರಾಂಗ எனக்கு தெரியாது. ಎಷ್ಟು ಜನರು ನಿಜಸ್ಥಿಕೆಯಿಂದ ದೇವರು ನನ್ನ ಸಂಗಡ ಯಾವ ರೀತಿಯಾಗಿ ಮಾತನಾಡುತ್ತಾರೆ, ಗುರುವಾಗಿ ಯಾವ ರೀತಿಯಾಗಿ ನಾನು ಕಲಿಸಿಕೊಳ್ಳುತ್ತಾರೆ ಎಂದು ಎಷ್ಟು ಜನರು ಆ ರೀತಿಯಾಗಿ ಬರುತ್ತಾರೋ ನನಗೆ ಗೊತ್ತಿಲ್ಲ. சில சபையில நான் பார்த்துக்கிறேன், எந்தெந்த போது ப்ரீச் பண்றேன் அவங்களுக்கு வந்து பாயிண்ட்ஸ் கொடுக்குவாங்களாம். ನಾನು ಕೆಲವು ಸಭೆಗಳಲ್ಲಿ ನಾನು ನೋಡಿದ್ದೇನೆ, ಅಲ್ಲಿ ಬೋಧಕರು ಅಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಅವರಿಗೆ ಇದು ಮಾತನಾಡಬೇಕೆಂದು ಅಲ್ಲಿ ಬರೆದಿಟ್ಟು ಕೊಟ್ಟಿರುತ್ತಾರೆ. நம்ம வந்து ஆண்டவருடைய வார்த்தை கேட்கிறோம், ನಾವು ಅಲ್ಲಿ ಬಂದು ದೇವರ ವಾಕ್ಯವನ್ನು ನಾವು ಕೇಳುತ್ತೇವೆ, ಕೇಳಿ நம்ம போயிடுறோம். ನಾವು ಕೇಳಿ ನಾವು ಹಾಗೆ ಹೋಗಿ ಬಿಡುತ್ತೇವೆ. இந்த பாயிண்ட் நல்லா இருந்துச்சு, ಈ ಒಂದು ವಾಕ್ಯ ಚೆನ್ನಾಗಿತ್ತು, இந்த பாயிண்ட்ಸ್ சரியா சொல்லல, ಈ ಒಂದು ವಾಕ್ಯವನ್ನು ಸರಿಯಾಗಿ ಬೋಧಕರು ಹೇಳಲಿಲ್ಲ. ஏதோ பிரதர் ஜூட் வராரு ஏதோ சொல்லிட்டு போறாரு என்னன்னு தெரியல, ಬ್ರದರ್ ಜೂಡ್ ಬರ್ತಾರೆ, ಅವ್ರು ಏನ್ ಹೇಳ್ತಾರೋ ನಂಗೆ ಅರ್ಥವಾಗುದಿಲ್ಲ, ಏನೋ ಒಂದು ಹೇಳಿ ಹೋಗಿ ಬಿಡುತ್ತಾರೆ. இது நல்லா இருந்துச்சு, ಇದು ಚೆನ್ನಾಗಿತ್ತು, இது நல்லா இல்ல, ಇದು ಚೆನ್ನಾಗಿರಲಿಲ್ಲ, இது எனக்கு இல்ல, ಇದು ನನಗಲ್ಲ, இது அவங்களுக்கு, ಇದು ಅವರಿಗೆ, இந்த பாயிண்ட் சரியில்ல. ಈ ಒಂದು ವಾಕ್ಯ ಸರಿಗಿಲ್ಲ. We come to church and see Jesus as a teacher what is going to see, but Jesus says change your priority, first see me as the Lord in your life. ನಾವು ಸಭೆಗೆ ಬಂದು ಯೇಸು ಕ್ರಿಸ್ತನನ್ನು ಗುರುವಾಗಿ ನಾವು ನೋಡುತ್ತೇವೆ, ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಹೇಳುತ್ತಾನೆ, ನೀವು ಮೊಟ್ಟ ಮೊದಲನೇದಾಗಿ ನಾನು ಅಲ್ಲಿ ಆ ದೇವರೆಂದು ನನ್ನನ್ನು ನೋಡಿರಿ ಎಂದು ಯೇಸು ಕ್ರಿಸ್ತನು ಹೇಳುವಂತವನಾಗಿದ್ದಾನೆ. ஒரு ஆமென்னா சொல்லுங்களேன், புரியுதுங்களா சொல்றது? ಅರ್ಥವಾಗುತ್ತಿದೆಯೇ ಹೇಳುತ್ತಿರುವುದು? ஹல்லேலூயா, ಹಲ್ಲೆಲೂಯಾ, ஹல்லேலூயா, ಹಲ್ಲೆಲೂಯಾ. நீங்களே மனசை தொட்டு நீங்களே சோதிச்சு பாருங்க. இன்னைக்கு நான் ஆண்டவர் தான் எனக்குன்னு சொல்ல, ஆண்டவரே நான் வந்தீங்களா, இல்லை சரி வந்தோம் ஏதோ என்ன மெசேஜ் கொடுக்குறாரு கேட்டு போகிறோன்னு வந்தீங்களா, நீங்களே யோசிச்சு பாருங்க. ನಿಮ್ಮನ್ನು ನೀವೇ ಪರೀಕ್ಷಿಸಿ ನೋಡಿರಿ. ಒಂದು ವೇಳೆ ದೇವರೇ ನೀವು ನಮ್ಮ ಸಂಗಡ ಏನನ್ನು ಮಾತನಾಡುತ್ತೀರೋ ಎಂಬ ಒಂದು ಅಂಗಲಾಚಿಕೆಯಿಂದ ಬಂದಿದ್ದೀರೋ, ಇಲ್ಲವಾದ್ರೆ ಏನೋ ಒಂದು ವಾಕ್ಯವನ್ನು ಕೊಡುತ್ತಾರೆ ಅದು ಕೇಳಿಕೊಂಡು ನಾನು ಹಾಗೆ ಹೋಗಿಬಿಡುತ್ತೇನೆ ಎಂಬ ಆ ಒಂದು ಭಾವನೆಯಿಂದ ಬಂದಿದ್ದೀರಾ? If your priority is not set right first as the Lord, then whatever you hear the teaching will not help you. ಮೊಟ್ಟ ಮೊದಲನೇದಾಗಿ ನೀವು ನಿಮ್ಮ ಮುಖ್ಯತ್ವವನ್ನು ದೇವರು ಕರ್ತನೆಂದು ನೀವು ಭಾವಿಸದೆ ಹೋದರೆ, ದೇವರು ಹೇಳಿಕೊಡುವಂತ ಪ್ರತಿಯೊಂದು ವಾಕ್ಯಗಳನ್ನು ನೀವು ಅಲ್ಲಿ ಅರ್ಥಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ஹல்லேலூயா, ಹಲ್ಲೆಲೂಯಾ. உங்க குடும்பத்திலயும் சரி, ನಿಮ್ಮ ಕುಟುಂಬದಲ್ಲಿ உங்க வாழ்க்கையில ಸರಿ, ನಿಮ್ಮ ಜೀವಿತದಲ್ಲಾದರೂ ಸರಿ, ಸಭೆಗೆ வரும்போது ಸರಿ, ಸಭೆಗೆ the ಬರುವುದಲ್ಲಿಯೂ first ಸರಿ, priority should be Jesus is the Lord. ಮೊಟ್ಟ ಮೊದಲನೇದಾಗಿ ಯೇಸು ಕ್ರಿಸ್ತನನ್ನು ಕರ್ತನೆಂದು ನೀವು ಭಾವಿಸಿಕೊಳ್ಳಬೇಕು. ஹல்லேலூயா, ಹಲ್ಲೆಲೂಯಾ, ஹல்லேலூயா, ಹಲ್ಲೆಲೂಯಾ. அவர் தான் the Adonai, ಯಾಕಂದ್ರೆ ಅವರೇ ಅಡೋನಾಯ್, அவர் தான் என்னுடைய ಮಾಸ್ಟರ್, அவர் தான் one who rules over me. ಯಾಕಂದ್ರೆ ಅವರೇ ನನ್ನ ಯಜಮಾನನು, ಯಾಕಂದ್ರೆ ಪ್ರತಿಯೊಂದರ ಮೇಲೆ ಆತನೇ ದೊರೆತನ ಮಾಡುವಂತವನು. Hallelujah. Hallelujah. When you make him as a Lord, he will take control of everything. You will be under his care. ನೀವು ಕರ್ತನನ್ನು ಅಲ್ಲಿ ದೇವರನ್ನು ಕರ್ತನು ಎಂದು ನೀವು ಭಾವಿಸಿಕೊಳ್ಳುವಂತ ಸಮಯದಲ್ಲಿ ಎಲ್ಲದರ ಮೇಲೆ ಆತನು ಅಲ್ಲಿ ಹತೋಟಿಯಲ್ಲಿ ಇಟ್ಟುಕೊಳ್ಳುತ್ತಾನೆ. ಅದು ಮಾತ್ರವಲ್ಲ, ಎಲ್ಲವನ್ನು ಸರಿಯಾಗಿ ನಿಮಗೆ ಮಾಡುವಂತವನಾಗಿರುತ್ತಾನೆ. ಆಮೆನ್, ಆಮೆನ್. ಯೇಸು ಸಿಲುವೆಯಲ್ಲಿ ಅರಿந்திருக்கிறாங்க. ಅಲ್ಲಿ ಯೇಸು ಶಿಲುಬೆಯಲ್ಲಿ ಅಲ್ಲಿ ಹಾಕಲ್ಪಟ್ಟಿದ್ದಾನೆ. ரெண்டு கள்ளருங்க இருக்காங்க. ಅಲ್ಲಿ ಇಬ್ಬರು ಕಳ್ಳರಿದ್ದಾರೆ. ஒரு கள்ளர் சொல்றான், ಒಬ್ಬ ಕಳ್ಳನು ಹೇಳುತ್ತಾನೆ, if you are a Lord, save me. ನೀನು ಅಲ್ಲಿ ಕರ್ತನಾಗಿರುವುದಾದರೆ ನನ್ನನ್ನು ರಕ್ಷಿಸು. Lord, when you come into your kingdom, remember me, Lord. ದೇವರೇ, ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಂತ ಸಮಯದಲ್ಲಿ ನನ್ನನ್ನು ನೆನೆಸಿಕೋ. உன்ன கள்ள என்ன சொல்றான்? ಇನ್ನೊಬ್ಬ ಕಳ್ಳನು ಹೇಳುತ್ತಾನೆ, if you are a Christ, why don't you save yourself and save us? ನೀನು ಕ್ರಿಸ್ತನಾಗಿರುವುದಾದರೆ ಯಾಕೆ ನಿನ್ನ ರಕ್ಷಿಸಿಕೊಳ್ಳೋದಕ್ಕಾಗುತ್ತಿಲ್ಲ? ಅದು ಮಾತ್ರವಲ್ಲ, ನಮ್ಮನ್ನು ಯಾಕೆ ನೀನು ರಕ್ಷಿಸುತ್ತಿಲ್ಲ? ಆಂಡರ್ ಯಾರ
லார்டுன்னு சொன்னார். அவனை பார்த்தா சொன்னாரு, நீ இன்னைக்கு என் கூட பரದೇಶಿಯಲ್ಲಿ இருப்பாய். ಅಲ್ಲಿ ದೇವರು ಯಾರು ಆತನನ್ನು ಕರ್ತನು ಎಂದು ಅಲ್ಲಿ ಹೇಳಿದನೋ ಅವನಿಗೆ ಮಾತ್ರ ದೇವರು ಹೇಳಿದರು, ನೀನು ಇವತ್ತು ನನ್ನ ಸಂಗಡ ಪರದೇಶಿಯಲ್ಲಿ ಇರುತ್ತೀಯ. Amen. ಆಮೆನ್. One person said Christ, one person said Lord, but one who confessed Jesus is Lord, he was taken up. ಅಲ್ಲಿ ಒಬ್ಬನು ನೋಡಬೇಕಾದ್ರೆ ಕ್ರಿಸ್ತನು ಎಂದು ಹೇಳಿದನು, ಇನ್ನೊಬ್ಬನು ನೀನು ಕರ್ತನು ಎಂದು ಹೇಳಿದನು. ಯಾರು ಅಲ್ಲಿ ಮನಪೂರ್ವಕವಾಗಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟನೋ ಅವನಿಗೆ ಮಾತ್ರ ದೇವರು ಹೇಳುತ್ತಾರೆ, ನೀನು ನನ್ನ ಸಂಗಡ ಪರದೇಶಿಯಲ್ಲಿ ಇರ್ತೀಯ. பரிசேயருங்கோ, Pharisees and Sadducees, ಅಲ್ಲಿ ಪರಿಸಾಯರನ್ನು ನೋಡಬೇಕಾದ್ರೆ ಅಲ್ಲಿ ನೋಡಬೇಕಾದ್ರೆ religious leaders, ಅಲ್ಲಿ ನೋಡಬೇಕಾದ್ರೆ ಆ ಒಂದು ಜಾಗದಲ್ಲಿ ಇರುವಂತ ಅಲ್ಲಿ ಮುಖ್ಯ ಜನರನ್ನು ನೋಡುವಂತ அவங்கெல்லாம் வந்து இயேசுவை ரபோனி நல்ல போதகரேனே கூப்பிட்டாங்க. ಅಲ್ಲಿ ನೋಡ್ಬೇಕಾ ಪರಿಸಾಯರು ಸದ್ದುಕಾರರು ಹೇಳ್ತಾರೆ, ನೀನು ರಬ್ಬೋನಿ ಒಳ್ಳೆಯ ಬೋಧಕನು ಎಂದು ಕರೆದರು. யூதாச இயேசுவை ரபோனி ಅಂತ கூப்பிட்டான். ಇಸ್ಕರಿಯೋತ ಯೂದನು ಸಹ ನೀನು ಒಳ್ಳೆಯ ಬೋಧಕನು ಎಂದು ಕರೆದನು. அவங்க வாழ்க்கை யாருமே நம்ம மேல போல. ಆದ್ರೆ ಅವರು ಯಾರೂ ಸಹ ಮೇಲಕ್ಕೆ ಹೋಗಲಿಲ್ಲ. ஆமென். ಆಮೆನ್. அந்த பாவம் செய்த ஸ்திரீ, ಆ ಒಂದು ಪಾಪ ಮಾಡಿದಂತ ಸ್ತ್ರೀ அவங்க கல்லுல அடிக்க வந்தாங்க. ಅಲ್ಲಿ ಕಲ್ಲನ್ನು ಹೊಡೆಯುವುದಕ್ಕೆ ಬಂದರು. உங்களுக்கு எல்லாம் தெரிஞ்ச வசனம். ನಿಮಗೆಲ್ಲರಿಗೂ ಗೊತ್ತಿರುವಂತ இயேசு ವಾಕ್ಯ. வந்து கீழே எழுதுறாரு. ಅಲ್ಲಿ ಯೇಸು ಬಂದು ಕೆಳಗಡೆ ಕೂತುಕೊಂಡು ಬರೆಯುತ್ತಿದ್ದಾರೆ. ஒரு கல்ல கீழே போட்டுறாங்க. ಎಲ್ಲರೂ ಕಲ್ಲನ್ನು ಕೆಳಗಡೆ ಹಾಕುತ್ತಾರೆ. இயேசு கேக்குற, யாரனா உன்னை என்ன சொன்னாங்களா? ಅಲ್ಲಿ ಯೇಸು ಕೇಳುತ್ತಾನೆ ಆ ಸ್ತ್ರೀಗೆ, ನಿನಗೆ ಯಾರಾದ್ರೂ ಏನಾದ್ರೂ ಹೇಳಿದಾರಾ? அப்ப அந்த ஸ்திரீ என்ன சொல்லுது? ಆ ಸ್ತ್ರೀ ಏನನ್ನು ಹೇಳುತ್ತಾಳೆ? No Lord, nobody condemned me. ಇಲ್ಲ ದೇವರೇ, ಯಾರೂ ಸಹ ನನಗೆ ವಿರೋಧವಾಗಿ ಏನು ಹೇಳಲಿಲ್ಲ. அது எப்ப ஆண்டவரே இல்ல கர்த்தர்னு சொன்னனோ ஏண்டு ஆண்டவர் சொல்றாரு, உன் பாவம் மன்னிக்கப்பட்டது. ಯಾವಾಗ ಆ ಸ್ತ್ರೀಯು ನೀನು ಕರ್ತನು ಎಂದು ಹೇಳಿದಳೋ ಆಗ ದೇವರು ಹೇಳುತ್ತಾರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ஆமென். ஆமென். இந்த கால வேளையில ಈ ಒಂದು ಬೆಳಗಿನ ಸಮಯದಲ್ಲಿ ஆண்டவர் as you come to see him as a Lord or just as a teacher, it's up to ನೀವು ಈ you. ಒಂದು ಬೆಳಗಿನ ಸಮಯದಲ್ಲಿ ದೇವರನ್ನು ಒಂದು ಕರ್ತನಾಗಿ ನೋಡುವುದಕ್ಕೆ ಬಂದಿದ್ದೀರಾ, ಇಲ್ಲವಾದ್ರೆ ಬರೀ ಗುರುವಾಗಿ ನೋಡುವುದಕ್ಕೆ ಬಂದಿದ್ದೀರಾ, ಅದು ನಿಮಗೆ ಬಿಟ್ಟಿದ್ದು. சீஷருங்களே அவர் வந்து ஃபர்ஸ்ட் குருவா தான் பார்த்தாங்க. ಶಿಷ್ಯರು ಸಹ ಯೇಸು ಕ್ರಿಸ್ತನನ್ನು ಮೊಟ್ಟ ಮೊದಲನೇದಾಗಿ ಗುರುವಾಗಿಯೇ ನೋಡಿದರು. அது இயேசுவே சொல்றாரு. ಅದಕ್ಕೆ ಯೇಸು ಅದನ್ನು ಹೇಳುತ್ತಿದ್ದಾರೆ, நீ என்ன வந்து ஒரு டீச்சரா பாக்குற, அப்புறமா கர்த்தரா பாக்குற, அப்படி இல்ல, என்ன ஃபர்ஸ்ட் கர்த்தரா பாரு, அப்புறமா என்ன டீச்சரா பாரு. ಅಲ್ಲಿ ಯೇಸು ಕ್ರಿಸ್ತನು ಅದಕ್ಕೋಸ್ಕರ ಹೇಳುತ್ತಾನೆ, ಮೊಟ್ಟ ಮೊದಲನೇದಾಗಿ ನೀವು ನನ್ನನ್ನು ಗುರುವಾಗಿ ನೋಡಿದ್ದು ನಂತರ ನನ್ನನ್ನು ಕರ್ತನಾಗಿ ನೀವು ಸ್ವೀಕರಿಸಿಕೊಂಡಿದ್ದೀರಾ. ಅದಕ್ಕೆ ಯೇಸು ಕ್ರಿಸ್ತನು ಹೇಳುತ್ತಾನೆ, ಆ ರೀತಿಯಾಗಿ ಅಲ್ಲ, ಮೊಟ್ಟ ಮೊದಲನೇದಾಗಿ ನನ್ನನ್ನು ಕರ್ತನಾಗಿ ನೋಡಿರಿ, ನಂತರ ಗುರುವಾಗಿ ಸ್ವೀಕರಿಸಿಕೊಳ್ಳಿರಿ. ಆಮೆನ್. ಆಮೆನ್. Hallelujah. Hallelujah. That is the priority of the church. You have to set right. ಇದೇ ಸಭೆಗೆ ಇಟ್ಟಿರುವಂತ ಮುಖ್ಯತ್ವವು, ಇದನ್ನು ನಾವು ಸರಿಯಾಗಿ ನಾವು ಬಳಸಿಕೊಳ್ಳಬೇಕು. The purpose of the church, ಸಭೆಗೆ ಇಟ್ಟಿರುವಂತ ಕಾರ್ಯ, the priority of the church. ಸಭೆಗೆ ಇಟ್ಟಿರುವಂತ ಮುಖ್ಯತ್ವ. ಮೂರನೇದು ಅಂದ್ರೆ the practice of the Christian. ಮೂರನೇದಾಗಿ ಕ್ರಿಸ್ತನ ಜೀವಿತದಲ್ಲಿ ನಡೆಸಿಕೊಂಡು ಬರಬೇಕಾಗಿರುವಂತ ಕಾರ್ಯಗಳು. ஒரு கிறிஸ்தவ ஒரு விசுவாசி என்ன பண்ணணும் சபையில? ಒಬ್ಬ ವಿಶ್ವಾಸಿ ಸಭೆಯಲ್ಲಿ ಏನನ್ನು ಮಾಡಬೇಕು? ஒரு 5 காரியம் நம்ம என்ன சொல்லிட்டு முடிச்சிடலாம். ಒಂದು 5 ಕಾರ್ಯವನ್ನು ಹೇಳಿ ನಾನು ಬೇಗ ಮುಗಿಸುತ್ತೇನೆ. Jesus said, நான் உங்க சீஷங்களை உங்க காலோ கழுவின மாதிரி நீங்களும் மற்றவங்களுக்கு செய்யுங்க. ಅಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾನೆ, ನಾನು ನಿಮ್ಮ ಕಾಲುಗಳನ್ನು ಯಾವ ರೀತಿಯಾಗಿ ತೊಳೆದನೋ ಅದೇ ರೀತಿಯಾಗಿ ನೀವು ಸಹ ಬೇರೆಯವರಿಗೆ ಮಾಡಿರಿ. Jesus said, ಪ್ರಾಕ್ಟೀಸ್ பண்ணுங்க. ಯೇಸು ಕ್ರಿಸ್ತನು ಹೇಳುತ್ತಾನೆ, ಇದನ್ನು ಅಭ್ಯಾಸಿಸಿರಿ. ಮற்றವಗಳ ಕಾಲ ಕழுவுங்க. ಮತ್ತೊಬ್ಬರ ಕಾಲುಗಳನ್ನು ತೊಳೆಯಿರಿ. ಮற்றವಗಳ ಮನ್ನಿಂಗೋ. ಮತ್ತೊಬ್ಬರನ್ನು ನೀವು ಕ್ಷಮಿಸಿ. ஒருத்தர் உற்சாகப்படுத்துங்க. ಒಬ್ಬರಿಗೊಬ್ಬರು ನೀವು ಉತ್ಸಾಹಿಸಿರಿ. நான் என்ன ಅನ್ಬು ಕಾಮಿக்கிறேನೋ ಅದೇ மாதிரி நீங்களும் ನಾನು செய்யுங்க. ಯಾವ ರೀತಿಯಾಗಿ ಪ್ರೀತಿಯನ್ನು ತೋರಿಸುತ್ತಿದ್ದೇನೋ ಅದೇ ರೀತಿಯಾಗಿ ಪ್ರೀತಿಯನ್ನು ತೋರಿಸಿರಿ. ನಾನು ಆಂಡவர் இருந்தாலும் உங்க காலை நான் கழுவி இருக்கிறேன். ನಾನು ಕರ್ತನಾಗಿದ್ದರೂ ಸಹ ನಿಮ್ಮ ಕಾಲುಗಳನ್ನು ನಾನು ತೊಳೆದಿದ್ದೇನೆ. அதே மாதிரி நீங்களும் செய்யுங்க. ಇದೇ ರೀತಿಯಾಗಿ ನೀವು ಸಹ ಮಾಡಿರಿ. ஒரு 5 காரியங்களை சொல்லிறேன் ನಾನು. 5 ಕಾರ್ಯಗಳನ್ನು ಹೇಳಿ ಮುಗಿಸುತ್ತೇನೆ. முதலாவது, ಮೊಟ್ಟ ಮೊದಲನೇದಾಗಿ, if you want to wash the feet, ஒருத்தர் ಕಾಲ ಕழுವணும்னா என்ன செய்யணும்? ನೀವು ಬೇರೆ ಇನ್ನೊಬ್ಬರ ಕಾಲನ್ನು ತೊಳೆಯಬೇಕಾದ್ರೆ ನೀವು ಮೊಟ್ಟ ಮೊದಲನೇದಾಗಿ ಏನನ್ನು ಮಾಡಬೇಕು? என்ன பண்ண ஒருத்தர் ಕಾಲ ಕழுವணும்னாக்கா, ಇನ್ನೊಬ್ಬರ ಕಾಲನ್ನು ತೊಳೆಯಬೇಕಾದ್ರೆ ಏನು ಮಾಡಬೇಕು? சொல்லுங்க, ಹೇಳಿರಿ. ಫಸ್ಟ್ ಪಾಯಿಂಟ್, ಮೊಟ್ಟ ಮೊದಲನೇದಾಗಿ ஒருத்தர் ಕಾಲ ಕழுவணும்னாக்கா ಒಬ್ಬರ ಕಾಲನ್ನು ತೊಳೆಯಬೇಕಾದರೆ என்ன பண்ணணும்? ಏನ್ ಮಾಡಬೇಕು? தண்ணி வேணுமா? ನೀರ್ ಬೇಕಾ? இல்ல மக்கு வேணுமா? ಇಲ್ಲವಾದ್ರೆ ಮಗ್ ಬೇಕಾ? இல்ல ஜக்கு வேணுமா? ಇಲ್ಲ ಜಗ್ ಬೇಕಾ? ஆளு வேணுமா? யார் வேணும்? ಯಾರ್ ಬೇಕು? முதலாவது ஒருத்தர் கால கழுவணும்னாக்கா ஃபர்ஸ்ட் அவங்க பாதத்தை நம்மளுக்கு வேணும். ಮೊಟ್ಟ ಮೊದಲನೇದಾಗಿ ಒಬ್ಬ ವ್ಯಕ್ತಿಯ ಕಾಲನ್ನು ನೀವು ತೊಳೆಯಬೇಕಾದ್ರೆ ಆತನ ಪಾದವು ಬೇಕು. First, if you want to wash somebody's feet spiritually, first you have to check their feet. ಮೊಟ್ಟ ಮೊದಲನೇದಾಗಿ ಆತ್ಮಿಕ ವಿಷಯದಲ್ಲಿ ಒಬ್ಬರ ಕಾಲನ್ನು ನೀವು ತೊಳೆಯಬೇಕಾಗಿರುವುದಾದರೆ ಮೊಟ್ಟ ಮೊದಲನೇದಾಗಿ ಅವರ ಪಾದಗಳನ್ನು ನೀವು ನೋಡಬೇಕು. புரியுதுங்களா? ಅರ್ಥವಾಗುತ್ತಿದೆಯಾ? ஆவிக்குரிய விஷயத்துல முதலாவது அவங்க பாதத்தை பார்க்கணும்.
ಮೊಟ್ಟ ಮೊದಲನೇದಾಗಿ ಆತ್ಮಿಕ ವಿಷಯದಲ್ಲಿ ಮೊಟ್ಟ ಮೊದಲನೇದಾಗಿ ಅವರ ಪಾದಗಳನ್ನು ನೀವು ನೋಡಬೇಕು. அவங்க பாதம் முதலாவது அழுக்கா இருக்குதா, whether it is dirty அசுத்தம் இருக்குதான்னு பார்க்கணும். ಮೊಟ್ಟ ಮೊದಲನೇದಾಗಿ ಅವರ ಪಾದವು ಅಲ್ಲಿ ಶುದ್ಧವಾಗಿದೆಯಾ, ಇಲ್ಲವಾದ್ರೆ ಅಲ್ಲಿ ಕೆಸರಿಂದ ಅದು ತುಂಬಿಕೊಂಡಿದೆಯಾ ಎಂದು ನೀವು ನೋಡಬೇಕು. நம்ம ಸಭೆಗೆ வரும்போது ನೀವು ಸಭೆಗೆ ಬರುವಂತ ಸಮಯದಲ್ಲಿ நம்ம என்னத்த பார்க்குறோம்? ನಾವು ಏನನ್ನು ನೋಡುತ್ತೇವೆ? பாதத்தை பார்க்கறது இல்ல, ನಾವು ಪಾದವನ್ನು ನೋಡುವುದಿಲ್ಲ, முகத்தை பார்க்குறோம். ಮುಖವನ್ನು ನೋಡುತ್ತೇವೆ. என்ன க்ரீம் போட்டு வந்துக்கிறாங்க, என்ன க்ரீம் போட்டு வந்துக்கிறாங்க, ಯಾವ ರೀತಿಯಾದ ಕ್ರೀಮ್ ಅನ್ನು ಹಾಕಿಕೊಂಡು, என்ன லிப்ஸ்டிக் போட்டு வந்துக்கிறாங்க, ಯಾವ ರೀತಿಯಾಗಿ ಲಿಪ್ಸ್ಟಿಕ್ ಹಾಕೊಂಡ್ ಬಂದಿದ್ದೀನಿ, என்ன பேண்ட், என்ன ஷர்ட், என்ன ಯಾವ புடவை ರೀತಿಯಾಗಿ கட்டி வந்துக்கிறாங்க, ಪ್ಯಾಂಟ್ ಶರ್ಟ್ ಹಾಕೊಂಡ್ ಬಂದಿದ್ದೇನೆ, என்ன சென்ட் போட்டு ಯಾವ வந்துக்கிறாங்க. ರೀತಿಯಾದ ಸೆಂಟ್ ಅನ್ನು ಹಾಕಿಕೊಂಡು ಬಂದಿದ್ದೇನೆ. ஒரு மாதிரியா பாக்குறீங்க, பரவாயில்ல பார்த்தாலும் நான் ಒಂದು ರೀತಿಯಾಗಿ ನೋಡುತ್ತಿದ್ದೀರಾ, ಪರವಾಗಿಲ್ಲ. இது நடக்குது சபையில. ಇದು ಸಭೆಯಲ್ಲಿ ನಡೆಯುತ್ತದೆ. முதலாவது ஒருத்தர் காலை கழுவுனா அவன் காலை whether you should check it whether his feet is dirty. ಮೊಟ್ಟ ಮೊದಲನೇದಾಗಿ ಒಬ್ಬ ವ್ಯಕ್ತಿಯ ಕಾಲನ್ನು ನೀವು ತೊಳೆಯಬೇಕಾಗಿರುವುದಾದರೆ ಆತನ ಪಾದವನ್ನು ನೋಡಬೇಕು. ಅದು ಮಾತ್ರವಲ್ಲ, ಆತನ ಪಾದವು ಕೊಳಕಾಗಿದೆಯಾ ಎಂದು ನೀವು ನೋಡಬೇಕು. ஆமென். ಆಮೆನ್. ஹalleluya. ಹಲ್ಲೆಲೂಯಾ. நம்ம யாருன்னா நம்ம சபைக்கு வரும்போது you have to check each other's feet. Whoever comes newly, we should see his feet whether it's dirty before we wash his feet, show love to them. ಮೊಟ್ಟ ಮೊದಲನೇದಾಗಿ ನೀವು ಸಭೆಗೆ ಬರುವಂತ ಸಮಯದಲ್ಲಿ ಯಾರಾದರೂ ಹೊಸದಾಗಿ ಬರುತ್ತಿರುವಂತ ಜನರನ್ನು ಅವರ ಪಾದವನ್ನು ನೋಡಿ, ಅವರ ಕಾಲು ಅಲ್ಲಿ ಕೊಳಕಾಗಿದೆಯಾ ಎಂದು ನೋಡಿ, ನಂತರ ಅದನ್ನು ತೊಳೆದು ಅವರಿಗೆ ಪ್ರೀತಿಯನ್ನು ನೀವು ಹಂಚಿಕೊಳ್ಳಬೇಕು. அவர் காலு whether his feet is dirty with the sins of this world, muddy of this world, so many pleasure sins of this world, check his feet whether it's dirty. ಅವರ ಕಾಲುಗಳು ಅಲ್ಲಿ ಕೊಳಕಾಗಿದೆ ಅಂತ ನೋಡಬೇಕಾದ್ರೆ ಈ ಲೋಕದಲ್ಲಿ ಕಾಣಲ್ಪಡುವಂತ ಪಾಪ ಇರಬಹುದು, ಇಲ್ಲವಾದ್ರೆ ಆ ಒಂದು ಲೋಕದಲ್ಲಿ ಕಾಣಲ್ಪಡುವಂತ ಕೆಸರಾಗಿರಬಹುದು, ಅವರ ಜೀವಿತದಲ್ಲಿ ಕಾಣಲ್ಪಡುತ್ತಿರಬಹುದು. ಅದನ್ನು ತೊಳೆಯೋದಕ್ಕೋಸ್ಕರ ನಾವು ಅವರ ಕಾಲುಗಳನ್ನು ನೋಡಬೇಕು. But we are like that Pharisee who goes to the church and he says, I am not like the tax collector, I am more better than him. ಇಲ್ಲವಾದ್ರೆ ಪರಿಸರ ರೀತಿಯಲ್ಲಿ ನಾವು ಸಭೆಗೆ ಹೋಗಿ ನಾವು ಹೇಳುತ್ತೇವೆ, ನಾನು ಅಲ್ಲಿ ಸುಂಕ ವಸೂಲು ಮಾಡಿದವನಾಗಿ ಅಲ್ಲಿ ಕಾಣಲ್ಪಡುವುದಿಲ್ಲ, ನಾನು ಅವನಿಗಿಂತ ನಾನು ಉತ್ತಮನು ಎಂದು ಆ ರೀತಿಯಾಗಿ ಹೇಳುತ್ತಿದ್ದೀವ. ரெண்டு பேர் சபைக்கு போறாங்கல்ல, ಇಬ್ಬರು ಸಭೆಗೆ ಹೋಗುತ್ತಾರಲ್ಲವೇ? ஒருத்த பார்த்து என்ன சொல்றான், ಒಬ್ಬನು ಇನ್ನೊಬ್ಬನು ನೋಡಿ ಹೇಳುತ್ತಾನೆ, நான் அவன் மாதிரி இல்ல, ನಾನು ಅವನ ರೀತಿಯಾಗಿ ಇಲ್ಲ, நான் உபவாசிக்கிறேன், ನಾನು ಉಪವಾಸ நான் ಮಾಡುತ್ತೇನೆ, தசபாகம் கொடுக்கிறேன், ನಾನು ನನ್ನ ದಶಮ ಭಾಗವನ್ನು நான் ಕೊಡುತ್ತೇನೆ, அவனோட பரிசுத்தமா ನಾನು இருக்கிறேன், ಅವನಿಗಿಂತ ಪರಿಶುದ್ಧನಾಗಿದ್ದೇನೆ, அவன் ஒரு பாவி, ಅವನು ಒಬ್ಬ ಪಾಪಿ சொல்லிட்டு போறான். ಈ ರೀತಿಯಾಗಿ ಹೇಳಿ ಹೋಗುತ್ತಾನೆ. இன்னொருத்தவன், ಇನ್ನೊಬ್ಬ, ஆண்டவரே ದೇವರೇ என்ன மன்னிச்சிடுங்க, ನನ್ನನ್ನು ಮನ್ನಿಸು, நான் பாவி, ನಾನು ಪಾಪಿ, அவன் நெஞ்சில அடிச்சுக்கிறான். ಅವನು ಹೃದಯದಲ್ಲಿ ಆತನು ಒಡೆದಿಟ್ಟುಕೊಳ್ಳುತ್ತಾನೆ. ಬೈಬಲ್ಕ್ಕೆ ಇದೆ, ಸತ್ಯದ ವಾಕ್ಯದಲ್ಲಿ the one who confessed he was justified and he went back home. ಯಾರು ಮನಸ್ತಾಪ ಪಟ್ಟನೋ ಅವನಿಗೆ ಮಾತ್ರ ಅಲ್ಲಿ ದೇವರು ಅಲ್ಲಿ ಆತನ ಪಾಪನು ಕ್ಷಮಿಸಿ ನಂತರ ಆತನು ಮನೆಗೆ ಹೋದನು. புரியுதுங்களா? ಅರ್ಥವಾಗುತ್ತಿದೆಯಾ? ಯಾರನ್ನ புது ஆத்மா வரும்போது, ಯಾವ್ದಾರೋ ಒಂದು ಹೊಸ ಆತ್ಮ ಬರುವುದಾದರೆ அக்கத்து பக்கத்துல நீங்க உட்கார்ந்து இருக்கிறீங்க இல்லையா, ಅಕ್ಕ ಪಕ್ಕದಲ್ಲಿ ಕುಳಿತುಕೊಂಡಿರುತ್ತೀರಲ್ವೇ, அவங்க பாருங்க எப்படி இருக்கிறாங்கன்னு. ಅವರನ್ನು ನೋಡಿರಿ ಯಾವ ರೀತಿಯಾಗಿದ್ದಾರೆ ಎಂದು. Whether his feet is slushed with the things of this world, dirt, muddy of this world. ಅವರ ಪಾದಗಳು ಈ ಲೋಕದಲ್ಲಿ ಕಾಣಲ್ಪಡುವಂತ ಪಾಪದಿಂದ ತುಂಬಲ್ಪಟ್ಟಿದ್ಯಾ, ಅದು ಮಾತ್ರವಲ್ಲ ಲೋಕದಲ್ಲಿ ಕಾಣಲ್ಪಡುವಂತ ಕೆಸರಿನಿಂದ ಅವರ ಪಾದಗಳು ಅಲ್ಲಿ ಕೊಳಕಾಗಿದ್ಯಾ ಎಂದು ನೀವು ನೋಡಿರಿ. நான் ஜல்தி சொல்லி முடிச்சிடுறேன், ನಾನು ಬೇಗ ಹೇಳಿ ಮುಗಿಸುತ್ತೇನೆ. ரெண்டாவது வந்து, ಎರಡನೇದಾಗಿ ஒருத்தர் பாதத்தை கழுவினா என்ன செய்யணும்? ಒಬ್ಬರ ಪಾದವನ್ನು ನೀವು ತೊಳೆಯಬೇಕಾದ್ರೆ ಏನು ಮಾಡಬೇಕು? செகண்ட் திங், ಎರಡನೇದಾಗಿ ஒருத்தர் பாதத்தை கழுவினாக்கா ಮುಖ್ಯமானது ನಮ್ಮ ಕೈ ಸುತ್ತமா இருக்குதான்னு பார்க்கணும். ಒಬ್ಬರ ಪಾದವನ್ನು ನಾವು ತೊಳೆಯಬೇಕಾಗಿತ್ತು ಮುಂಚಿತವಾಗಿ ನಮ್ಮ ಕೈ ಶುದ್ಧವಾಗಿದೆಯಾ ಎಂದು ನಾವು ನೋಡಿಕೊಳ್ಳಬೇಕು. நம்ம கைய வெறும் ஆயில் கிரீஸ் அழுக்கு பிடிச்சிருந்தாக்கா மற்ற காலை எப்படி நம்ம கழுவ முடியும்? ನಮ್ಮ ಕೈಯೇ ಆಯಿಲ್ ಮತ್ತೆ ಗ್ರೀಸ್ ಆಗಿರುವುದಾದ್ರೆ ಮತ್ತೊಬ್ಬರ ಪಾದವನ್ನು ಯಾವ ರೀತಿಯಾಗಿ ತೊಳೆಯುವುದಕ್ಕೆ ಸಾಧ್ಯ? இயேசு சொல்றாரு இல்லையா, ಯೇಸು ಹೇಳುತ್ತಾರೆ மத்தேயு 7வது அதிகாரத்துல, ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ, கண்ணிலேயே ஒரு துன்பு இருக்குது, நீ மற்ற கண்ணுல அந்த இதை எடுக்கிறதுக்கு நீ ஏன் பாக்குற, ஃபர்ஸ்ட் உன் கண்ணுல இருக்கிறத எடுன்னு சொல்ற. ನಿನ್ನ ಕಣ್ಣಿನಲ್ಲೇ ರವೆ ಇಟ್ಟುಕೊಂಡು ಮತ್ತವನ ಕಣ್ಣಿನಲ್ಲಿ ಏನನ್ನು ಹುಡುಕುತ್ತಿದ್ದೀಯಾ? ಮೊಟ್ಟ ಮೊದಲನೇದಾಗಿ ನಿನ್ನ ಕಣ್ಣಿನಲ್ಲಿರುವಂತಹ ರವೆಯನ್ನು ತೆಗೆದುಹಾಕು. ಆಮೆನ್. ಆಮೆನ್. ಸಭೆಯಲ್ಲಿ ಏನಾಗ್ತವ ಪ್ರಶ್ನೆ, ಸಭೆಯಲ್ಲಿ ಏನು ಸಮಸ್ಯೆ ಗೊತ್ತಾ? நம்ம கையை நம்ம பார்க்கறதில்ல, ನಮ್ಮ ಕೈಯನ್ನು ನಾವು ನೋಡುವುದಿಲ್ಲ, நம்ம மற்றவங்களே தான் பார்க்கறோம். ನಾವು ಮತ್ತೆ ಬೇರೆಯವರ ಕೈಯನ್ನೇ ನಾವು ನೋಡುತ್ತೇವೆ. நான் நல்லாகிறேன், ನಾನು ಚೆನ್ನಾಗಿದ್ದೇನೆ, I am perfect, ನಾನು ಎಲ್ಲದರಲ್ಲೂ I ಸರಿಯಾಗಿದ್ದೇನೆ, am better than him. ನಾನು ಅವನಿಗಿಂತ ಉತ್ತಮನಾಗಿದ್ದೇನೆ. எதனா பரிசுத்த ஆவியானவர் ஞாயிற்றுக்கிழமையில இங்க ஒரு ஞாயிற்றுக்கிழமை பேசினார்னாக்கா எதனா உனக்கு வந்துச்சுன்னா, ஓ இது எனக்கு இல்லை, இது பக்கத்தில் உட்காந்துக்கிறவங்களுக்கு நம்ம யோசிக்கிறோம். ಇಲ್ಲಿ ಪರಿಶುದ್ಧಾತ್ಮನು ಪ್ರತಿಯೊಂದು ಭಾನುವಾರ ದಿನದಲ್ಲಿ ಆತನು ಮಾತನಾಡುವಂತ ಸಮಯದಲ್ಲಿ ನಾವು ಹೇಳುತ್ತೇವೆ, ಇದು ನನಗಲ್ಲ, ಈ ಪಕ್ಕದಲ್ಲಿ ಕುಳಿತುಕೊಂಡಿರುವಂತವನಿಗೆ ಎಂದು. ஒரு ஞாயிற்றுக்கிழமை
யார் பேசுகிறாங்கன்னு முக்கியம் இல்லை, யார் பேசினாலும் ஆண்டவர் பேசுகிறாரு இது எனக்காக நீங்கள் எடுக்கும் போது ஆண்டவர் உங்களை கண்டிப்பாக ஆசீர்வதிப்பார். ಪ್ರತಿಯೊಂದು ಭಾನುವಾರದಲ್ಲಿ ಯಾರು ಮಾತನಾಡುತ್ತಾರೆ ಎಂಬುದು ಮುಖ್ಯವಲ್ಲ, ಅವರು ಮಾತನಾಡುವಂಥ ವಾಕ್ಯಗಳು ಅದು ದೇವರಿಂದ ಬರುತ್ತಿದೆ ಎಂದು ನೀವು ನಮಗೋಸ್ಕರ ಎಂದು ಪ್ರತಿಯೊಬ್ಬರು ನೀವು ತೆಗೆದುಕೊಳ್ಳುವುದಾದರೆ ಅದರಿಂದ ನಿಮಗೆ ಆಶೀರ್ವಾದ ಉಂಟಾಗುತ್ತದೆ. ஆமென். ಆಮೆನ್. எவ்வளோ மெசேஜ் கேட்குறோம், ಎಷ್ಟೋ ಮೆಸೇಜ್ಗಳನ್ನು ಕೇಳಿದ್ದೇವೆ. but that should bring change in our life. ಅದು ಅದರ ನಿಮಿತ್ತವಾಗಿ ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಕಾಣಲ್ಪಡಬೇಕು. நம்மளுக்கு ஒரு ப்ராக்டிஸ் ஆயிடுச்சு, ನಮಗೆ ಇದು ಅಭ್ಯಾಸವಾಗಿ ಹೋಗಿದೆ. வந்தோம் மெசேஜை கேட்டா நல்லா இருந்துச்சுன்னு போயிடுறோம், அவ்வளோதான். ಬಂದೆವು, ಸಭೆಯಲ್ಲಿ ವಾಕ್ಯವನ್ನು ಕೇಳಿದೆವು, ಚೆನ್ನಾಗಿತ್ತು, ಮತ್ತೆ ಹಿಂತಿರುಗಿ ಹೋಗಿ ಬಿಡುತ್ತೇವೆ. யாருன்னா உண்மையாக சொல்லுங்க, ಯಾರಾದರೂ ನಿಜವಾಗಿ ಹೇಳಿರಿ. இன்னைக்கு மெசேஜை கேட்டுட்டு ಸಭೆಯಲ್ಲಿ ಬರುವಂತ ಸಂದೇಶವನ್ನು ಕೇಳಿ வீட்டுக்கு போயிட்டு ಮನೆಗೆ ಹೋಗಿ பாஸ்டர் எப்படி சொன்னாருன்ட்டு அதை பற்றி நீங்கள் தியானிக்கிறீங்களா? ದೇವ ಸೇವಕರು ಈ ಒಂದು ವಾಕ್ಯವನ್ನು ಹೇಳಿದರು ಎಂದು ತಿಳಿದುಕೊಂಡು ಅದರ ನಿಮಿತ್ತವಾಗಿ ಅದು ಧ್ಯಾನ ಮಾಡುತ್ತೀರಾ? ஒரு ஞாயிற்றுக்கிழமை வர்றீங்க, ಪ್ರತಿಯೊಂದು ಭಾನುವಾರ ದಿನದಲ್ಲಿ ஓ இந்த பகுதியில் ஆண்டவர் என்கிட்ட பேசினாருன்ட்டு நீங்கள் அது அந்த இது வருதா உங்களுக்கு, அந்த ಈ கன்விக்ஷன்? ಒಂದು ಭಾಗದಲ್ಲಿ ದೇವರು ನನ್ನ ಸಂಗಡ ಮಾತನಾಡಿದರು ಎಂದು ನಿಮ್ಮ ಮನಸ್ಸಿನಲ್ಲಿ ಆ ಒಂದು ಕಾರ್ಯ ಬರುತ್ತದಾ? Today the believers are so focused on others they forget themselves. ಈ ಒಂದು ದಿನದಲ್ಲಿ ನೋಡಬೇಕಾದ್ರೆ ಅಲ್ಲಿ ಸಭೆಗೆ ಬರುವಂತ ಅಲ್ಲಿ ಜನರು ಅವರು ಬೇರೆಯವರ ಮೇಲೆ ತಮ್ಮ ದೃಷ್ಟಿಯನ್ನು ಇಟ್ಟಿದ್ದಾರೆ, ಅವರು ಯಾರು ಎಂದು ಮರೆತು ಹೋಗಿದ್ದಾರೆ. அந்த 2 பேர் நான் சொன்னேன் இல்லையா, சபைக்கு போன மாதிரி அவங்க அப்படிக்கிறாங்க, நான் இப்படிக்கிறேன், நான் நல்லது பண்ணுறேன், நான் இப்படி பண்ணுறேன், அப்படி பண்ணுறேன். ನಾನು ಹೇಳಿದ ರೀತಿಯಲ್ಲಿ ಅಲ್ಲಿ ಇಬ್ಬರು ಹೋದರಲ್ಲವೇ, ಅವರು ಹೇಳುವ ರೀತಿಯಲ್ಲಿ ನಾನು ಆ ರೀತಿಯಾಗಿ ಮಾಡಲಿಲ್ಲ, ಆತನು ಈ ರೀತಿಯಾಗಿ ಮಾಡಿದನು, ಆ ರೀತಿಯಾಗಿ ಮಾಡಿದನು ಎಂದು ಗುಣಗುಟ್ಟುವ ರೀತಿಯಲ್ಲಿ ಕಾಣಲ್ಪಡುತ್ತಿದ್ದೇವೆ. My brother and sister, ನನ್ನ ಪ್ರೀತಿ ಉಳ್ಳ ಸಹೋದರ ಸಹೋದರಿಯೇ, before you wash others' feet, please check your hand whether your hand is without oil and greasy. ನೀವು ಬೇರೆಯವರ ಪಾದಗಳನ್ನು ತೊಳೆಯುವುದಕ್ಕಿಂತ ಮುಂಚಿತವಾಗಿ ನಿಮ್ಮ ಕೈ ಶುದ್ಧವಾಗಿದೆಯಾ ಎಂದು ನೋಡಿಕೊಳ್ಳಿರಿ. Amen. Hallelujah. Hallelujah. I always tell, ಅದಕ್ಕೆ ನಾನು ಯಾವಾಗಲೂ ಹೇಳುತ್ತೇನೆ, God is not interested in your ministry, God is first interested in you. ಮೊಟ್ಟ ಮೊದಲನೇದಾಗಿ ನಾನು ಹೇಳ್ತೇನೆ, ದೇವರು ನೀವು ಯಾವ ರೀತಿಯಾಗಿ ಆತನಿಗೆ ಸೇವೆ ಮಾಡ್ತಿದ್ದೀರ ಅದರ ಮೇಲೆ ಆತನು ಇಷ್ಟಪಡುವುದಿಲ್ಲ, ನೀವು ಯಾವ ರೀತಿಯಾಗಿ ಕಾಣಲ್ಪಡುತ್ತಿದ್ದೀರ ಮೇಲೆಯೇ ಆತನು ಇಷ್ಟಪಡುವಂತವನಾಗಿದ್ದಾನೆ. Your secret life is more important than the public life. ನಿಮ್ಮ ಜೀವಿತವು ಬಹಳ ಮುಖ್ಯವಾಗಿದೆ. ಲೋಕದಲ್ಲಿ ನೀವು ಯಾವ ರೀತಿಯಾಗಿ ತೋರಿಸಿಕೊಳ್ಳುತ್ತೀರೋ ಅದು ಮುಖ್ಯವಲ್ಲ, ನಿಮ್ಮ ಜೀವಿತ ಒಳಗಡೆ ಜೀವಿತವು ಯಾವ ರೀತಿಯಾಗಿದೆ ಅದು ಮುಖ್ಯವಾಗಿದೆ. Hallelujah. ஜெபத்துல எவ்வளோ மாதிரி ஜெபங்கள் இருக்கிறது. ಪ್ರಾರ್ಥನೆಯಲ್ಲಿ ಅನೇಕ ವಿಧವಾದ ಪ್ರಾರ್ಥನೆಗಳುಂಟು. ಅನ್ಯ ಭಾಷೆಯಲ್ಲಿ ಜೆபிக்கிறது, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವುದು, ಉಪವಾಸದ ಜೆபிக்கிறது, ಉಪವಾಸದಲ್ಲಿ ಪ್ರಾರ್ಥನೆ ಮಾಡುವುದು, ವಿಶ್ವಾಸത്തോടെ ಜೆபிக்கிறது, ವಿಶ್ವಾಸದಿಂದ ಪ್ರಾರ್ಥನೆ ಮಾಡುವುದು, ಅಧಿಕಾರത്തോടെ ಜೆபிக்கிறது, ಅಧಿಕಾರದಿಂದ ಪ್ರಾರ್ಥನೆ ಮಾಡುವುದು, ಸ್ಪಿರಿಚುವಲ್ ವಾರ್ಫೇರ್ ಪ್ರೇಯರ್, ಅದು ಮಾತ್ರ ಅಲ್ಲ ಆತ್ಮಿಕದಲ್ಲಿ ನಾವು ನಿಂತುಕೊಂಡು ಯುದ್ಧ ಮಾಡುವಂತ ಪ್ರಾರ್ಥನೆ, ಅರಿಕೆ ಸೇರ ಜೆபம், ಅರಿಕೆ ಕನ್ಫೆಸಿಂಗ್ ಆಫ್ ಥಿಂಗ್ಸ್, ಅಲ್ಲಿ ಅರಿಕೆ ಮಾಡಿ ನಾವು ಪ್ರಾರ್ಥನೆ ಮಾಡುವಂತದ್ದು. ಇನ್ನೊಂದು ಮುಖ್ಯமா என்ன தெரியுங்களா, ಅದಕ್ಕಿಂತ ಮುಖ್ಯವಾಗಿ ಯಾವುದು ಗೊತ್ತಾ, ಜೆபம்னாಕ ಇಟ್ಸ್ ಎ ಸೆಲ್ಫ್ ಎಕ್ಸಾಮಿನೇಷನ್. ಪ್ರಾರ್ಥನೆ ಎನ್ನುವಂಥದ್ದು ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳುವಂಥದ್ದು. ஆமென். ಆಮೆನ್. ஜெபத்துல ஆண்டவருடைய பிரசன்னத்துல வரும்போது முதலாவது நான் பார்க்கணும் நான் எப்படி இருக்கிறேன். ಮೊಟ್ಟ ಮೊದಲಾಗಿ ದೇವರ ಪ್ರಸನ್ನತೆ ಒಳಗಡೆ ನಾವು ಬರುವಂತ ಸಮಯದಲ್ಲಿ ನಾವು ನಮ್ಮನ್ನು ಪರೀಕ್ಷಿಸಿ ನೋಡಬೇಕು, ನಾವು ಯಾವ ರೀತಿಯಾಗಿದ್ದೇವೆ ಎಂದು. ಅಜಾಯ 6வது அதிகாரத்துல பார்க்கும்போது, ಏಷಾಯ 6ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ಅಜಾಯ ಆಲಯಕ್ಕೆ ವರಾರೆ, ಅಲ್ಲಿ ಏಷಾಯನು ಆಲಯಕ್ಕೆ ಬರುತ್ತಾನೆ. he sees the Lord high and lifted up. ಅಲ್ಲಿ ದೇವರು ಆತನ ಮಹಿಮೆ ಸ್ವರೂಪನಾಗಿ ಮೇಲಕ್ಕೆ ಎತ್ತಿರುವುದನ್ನು ಆತನು ನೋಡುತ್ತಾನೆ. ಎಲ್ಲ ತೂದರಂಗ ಪರಿಶುದ್ಧರ್ 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 ಆರಾಧಿಕ್கிறார். ಅಲ್ಲಿ ದೂತರು ದೇವರನ್ನು ಪರಿಶುದ್ಧನು 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 ಎಂದು ಆರಾಧಿಸುತ್ತಿದ್ದಾರೆ. ಪರಿಶುದ್ಧ ಪರಿಶುದ್ಧ ಆರಾಧಿக்கும் போது, ಅಲ್ಲಿ ಪರಿಶುದ್ಧನು ಪರಿಶುದ್ಧನು ಎಂದು ಆರಾಧಿಸುವಂತ ಸಮಯದಲ್ಲಿ ಇವನುக்குள்ள என்னமோ ஆகுது, ಆತನ ಒಳಗಡೆ ಏನೋ ಆಗುತ್ತಿದೆ, ಕನ್ವಿಕ್ಷನ್ வருது. ಅಲ್ಲಿ ಆತನು ಅಲ್ಲಿ ಮನಸ್ತಾಪ ಹೊಂದುತ್ತಿದ್ದಾನೆ. வந்தன சொல்றான், ಅಲ್ಲಿ ನಂತರ ಬರೆದು ಹೇಳುತ್ತಾನೆ, ಓ unto me, ಅಯ್ಯೋ எனக்கு, ಅಯ್ಯೋ ನನಗೆ, I am living among the unclean people. ನಾನು ಅಲ್ಲಿ ಅಶುದ್ಧರಾಗಿರುವಂತ ಜನರ ಮಧ್ಯದಲ್ಲಿ ನಾನು ವಾಸ ಮಾಡುತ್ತಿದ್ದೇನೆ. I am unclean lips man. ನಾನು ಅಶುದ್ಧ ತುಟಿಯುಳ್ಳವನು. 5 அதிகாரத்துல 1 2 3 4 5 அதிகாரத்துல ಅಲ್ಲಿ 1ರಿಂದ 5ನೇ ಅಧ್ಯಾಯದವರೆಗೂ பயங்கரமா தீர்க்கதரிசனம் சொல்றான் எல்லாத்துக்கும். ಆತನು ಭಯಂಕರವಾಗಿ ಅಲ್ಲಿ ಪ್ರವಾದನೆಯನ್ನು ನುಡಿಯುವಂತವನಾಗಿದ್ದಾನೆ. ஆனா அந்த 6வது அதிகாரத்துல ಆದ್ರೆ 6ನೇ ಅಧ್ಯಾಯದಲ್ಲಿ ஆண்டவருடைய மகிமை ஆண்டவருடைய பிரசன்னம் அங்க வரும்போது, ದೇವರ ಪ್ರಸನ್ನತೆ ದೇವರ ಮಹಿಮೆಯಲ್ಲಿ ಬರುವಂತ ಸಮಯದಲ್ಲಿ, ಓ unto me, ಅಯ್ಯೋ ನಾನು, ಅಯ್ಯೋ எனக்கு, ಅಯ್ಯೋ ನನಗೆ, my lips is unclean. ನನ್ನ ಬಾಯಿ ಅಶುದ್ಧವಾಗಿದೆ. தூதர் வந்து ஒரு அக்கினி எடுத்து நாள்ல வைக்கிறார். ಅಲ್ಲಿ ದೂತರು ಬಂದು ಆ ಒಂದು ಬೆಂಕಿಯನ್ನು ತೆಗೆದುಕೊಂಡು ಆತನ ಬಾಯಿನ ಮೇಲೆ ಇಡುತ್ತಾರೆ. அப்ப ஆண்டவர் கேக்குற, யார் எனக்காக போவீர்கள்? ಆಗ ದೇವರು ಕೇಳುತ್ತಾರೆ, ನನಗೋಸ್ಕರ ಯಾರು ಹೋಗುತ್ತಾರೆ?
அப்ப அசா என்ன சொல்றாரு? ಆಗ ಯೆಶಾ ಏನ್ ಹೇಳುತ್ತಾರೆ? இப்போ உனக்காக நான் போறேன். ನಿನಗೋಸ್ಕರ ಈಗ ನಾನು ಹೋಗುತ್ತೇನೆ ದೇವರೇ. அதுக்கு முன்ன ಅದರ ನಂತರ என்ன பண்ணாரு? ಏನ್ ಮಾಡಿದರು? ஆண்டவர் கூப்பிட்டாரா? ದೇವರು ಕರೆದರ? ஆண்டவர் அழைத்தாரா? ದೇವರು ಆತನ ಕರೆದರ? தீர்க்கதரிசி சொல்றாரு. ಅಲ್ಲಿ ದೇವರ ಪ್ರವಾದನೆ ಹೇಳುತ್ತಿದ್ದಾರೆ. ஒருத்தரையும் அப்படியே கண்டம் பண்றாரு, நீங்க படிச்சு பாருங்க. ಒಬ್ಬರಿಗೆ ಒಬ್ಬರು ಅಲ್ಲಿ ಅವರಿಗೆ ತಿರಸ್ಕಾರ ರೀತಿಯಲ್ಲಿ ಹೇಳುತ್ತಿದ್ದಾರೆ, ನೀವು ಓದಿ ನೋಡಿರಿ. அந்த ஆண்ட ஆலயத்துல வரும்போது, ಆದ್ರೆ ದೇವರ ಆಲಯದ ಒಳಗಡೆ ಬರುವಂತ ಸಮಯದಲ್ಲಿ, அங்க தூதர்களை ஆராதிக்கும் போது, ಅಲ್ಲಿ ದೂತರು ಆರಾಧಿಸುವಂತ ಸಮಯದಲ್ಲಿ மகிமை இறங்குறது, ಅಲ್ಲಿ ಮಹಿಮೆ ಇಳಿದು ಬರುತ್ತಿದೆ, தெய்வீக பிரசனம் வருது. ದೇವರ ಪ್ರಸನ್ನತೆ ಬರುತ್ತಿದೆ. அப்போ ಆಗ அவன் யாருன்ட்டு அவனுக்கு உண்மையா தெரிஞ்சிருது. ಆತನು ಯಾರು ಎಂದು ನಿಜವಾಗಿ ಆತನಿಗೆ ತಿಳಿಯಲ್ಪಟ್ಟಿತು. ஒண்ணுன்னு சொல்லிட்டாங்களா? ಇನ್ನೊಂದು ಹೇಳ, each time ಪ್ರತಿ ಸಾರಿ when you worship God, ನೀವು ದೇವರನ್ನು ಆರಾಧಿಸುವಂತ ಸಮಯದಲ್ಲಿ, if there is no personal conviction, it's not a true worship. ನೀವು ನಿಮ್ಮ ಒಳಗಡೆ ಆ ಒಂದು ಮನೋಭಾವ ಇಲ್ಲದೆ ಹೋದರೆ ಅದರಿಂದ ನಿಮಗೆ ಏನು ಪ್ರಯೋಜನವಿಲ್ಲ. ಆಮೆನ್. ಆಮೆನ್. வர விசுவாசிங்க வந்து கொயரே நம்ப கூடாது. ವಿಶ್ವಾಸಿಗಳು ಬರೀ ಕೊಯರನ್ನು ಮಾತ್ರ ನಂಬಬಾರದು. அவங்க சொன்னா நான் பாடுறேன், ಅವರು ಹೇಳಿದ್ರು ನಾನು ನೋಡಿದೆ, இல்ல அப்படி இல்ல. ಇಲ್ಲ. நீங்க உள்ள வரும்போதே நீங்க ஆண்டவரை ஸ்துதிக்குனே வரணும். ನೀವು ಒಳಗಡೆ ಬರುವಂತ ಸಮಯದಲ್ಲಿ ದೇವರನ್ನು ಸ್ತುತಿಸುತ್ತಾ ನೀವು ಒಳಗಡೆ அதே ಪ್ರವೇಶಿಸಬೇಕು. மாதிரி கொயர்ல இருக்கிறவங்க கூட, ಅದು ಮಾತ್ರ ಅಲ್ಲ, ಕೊಯರಿನಲ್ಲಿ ನಿಂತುಕೊಳ್ಳುವಂತವರು, it's not just leading the people in worship. ಅದು ಮಾತ್ರ ಅಲ್ಲ, ಜನರನ್ನು ಆ ಒಂದು ಆರಾಧನೆ ನಡೆಸುವುದು ಮಾತ್ರವಲ್ಲ, ಫಸ್ಟ್ நம்ம ஒரு worshipper-ஆ இருக்கணும். ಮೊಟ್ಟ ಮೊದಲನೇದಾಗಿ ನಮ್ಮ ಒಳಗಡೆ ಒಂದು ಆರಾಧನೆಯ ಸ್ತುತಿಯು ಪ್ರಾರಂಭಿಸಬೇಕು. நம்ம ஒரு உண்மையா worshipper இருந்தா தான் மற்றவங்கள worshipper நடத்த முடியும். ನಾವು ನಿಜಸ್ಥಿಕೆಯಿಂದ ನಮ್ಮ ಒಳಗಡೆ ನಾವು ಆರಾಧನೆಯನ್ನು ಮಾಡೋದಕ್ಕೆ ಪ್ರಾರಂಭಿಸುವುದು ಮಾತ್ರವೇ ಮತ್ತೆ ಬರುವಂತ ಜನರಿಗೂ ಸಹ ಆರಾಧನೆಯಲ್ಲಿ ನಡೆಸುವುದಕ್ಕೆ ಸಾಧ್ಯ. ஒரு விசுவாசி அந்த கன்விக்ஷன் இல்லைனாக்க ஆராதனையில, then it's not a meaningful worship. ಪ್ರತಿಯೊಬ್ಬ ವಿಶ್ವಾಸಿಯು ತಾನು ಆರಾಧನೆ ಮಾಡುವಂತ ಸಮಯದಲ್ಲಿ ಆ ಒಂದು ಮನೋಭಾವ ಇಲ್ಲದೆ ಹೋದರೆ ಆತನ ಆರಾಧನೆ ಮಾಡುವುದು ವ್ಯರ್ಥ. அல்லேலூயா சொல்லுங்க, பரவாயில்ல. ಹಲ್ಲೆಲೂಯಾ ಎಂದು ಹೇಳಿರಿ. உங்களுக்கு இஷ்டம் இல்லைன்னா கூட அதுதான் உண்மை. அல்லேலூயா சொல்லிடுங்க. ಇಷ್ಟವಿಲ್ಲದೆ ಹೋದರೂ ಸಹ ಇದೇ ನಿಜ. ಹಲ್ಲೆಲೂಯಾ ಎಂದು ಹೇಳಿರಿ. ಆಮೆನ್. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Oh, I'll tell you, when you worship, you must get excited. ನೀವು ಆರಾಧಿಸುವಂತ ಸಮಯದಲ್ಲಿ ನಿಮ್ಮಲ್ಲಿ ಉತ್ಸಾಹವು ಕಾಣಲ್ಪಡಬೇಕು. Amen. ಆಮೆನ್. Hallelujah. Hallelujah. Because we are not worshiping a dead God, we are worshiping the living God. ನಾವು ಯಾವುದೋ ಮರಣವನ್ನು ಹೊಂದಿರುವಂತ ದೇವರನ್ನು ಆರಾಧಿಸುವುದಕ್ಕಾಗಿ ಬಂದಿಲ್ಲ, ನಾವು ಜೀವಂತವಾಗಿರುವಂತ ದೇವರನ್ನು ಆರಾಧಿಸುವುದಕ್ಕಾಗಿ ಬರುತ್ತಿದ್ದೇವೆ. worship பண்ணும்போது உங்களுக்குள்ள அந்த குஷி வரணும், அந்த சந்தோஷம் வரணும். ನೀವು ಅಲ್ಲಿ ದೇವರನ್ನು ಆರಾಧಿಸುವಂತ ಸಮಯದಲ್ಲಿ ನಿಮ್ಮ ಒಳಗಡೆ ಒಂದು ಆನಂದವು ಉಲ್ಲಾಸವು ಉಂಟಾಗಬೇಕು. ಅದ ನಾನು சொல்றது. ಅದಕ್ಕೋಸ್ಕರ ನಾನು ಹೇಳುತ್ತೇನೆ, praising life is not a pumping life, it's a bubbling life. ಅಲ್ಲಿ ಆರಾಧನೆ ಮಾಡುವಂತ ಒಂದು ಜೀವಿತವು ಅಲ್ಲಿ ಏನೋ ಒಂದು ಪಂಪ್ ಹೊಡೆಯುವ ರೀತಿಯಾಗಿ ಇರುವುದಿಲ್ಲ. ಆ ಜೀವಿತವು ಅದು ಒಳಗಡೆ ಉಕ್ಕಿ ಉಕ್ಕಿ ಬರೆಯುವಂತ ರೀತಿಯಲ್ಲಿ ಇರುತ್ತದೆ. அந்த ஜீவ நதி உங்களுக்குள்ள எப்பொழுது இருந்தாக்கா, ಆ ಒಂದು ಜೀವನದಿ ಯಾವಾಗಲೂ ನಿಮ್ಮ ಒಳಗಡೆ ಇರುವಂತ ಸಮಯದಲ್ಲಿ it will be always bubbling. ನೀವು ಯಾವಾಗಲೂ ಅದು ಒಂದು ಉಕ್ಕಿ ಉಕ್ಕಿ ಬರೆಯುವ ರೀತಿಯಲ್ಲಿ ಕಾಣಲ್ಪಡುತ್ತದೆ. ನೀ வீட்ல நல்லா worship பண்ணினாக்கா, ನೀವು ಮನೆಯಲ್ಲಿ ಚೆನ್ನಾಗಿ ನೀವು ಆರಾಧನೆ ನಡೆಸುವುದಾದರೆ, இங்க வரும்போது கொயர் இருக்குதா இல்லையா, you will start worshiping God. ಇಲ್ಲಿ ಬರುವಂತ ಸಮಯದಲ್ಲಿ ಕೊಯರ್ ಇದೆಯೋ ಇಲ್ಲವೋ ನೀವು ದೇವರನ್ನು ನೋಡಿ ಆರಾಧಿಸುವುದಕ್ಕೆ ಪ್ರಾರಂಭಿಸುತ್ತೀರಾ. Your real worship should not depend on keyboard or drums or choir. ನಿಮ್ಮ ನಿಜವಾದ ಆರಾಧನೆಯಲ್ಲಿ ನುಡಿಸುವಂತವರ ಮೇಲೆ ನೀವು ಅಲ್ಲಿ ಅವಲಂಬಿಕೆಯಾಗಿರಬಾರದು. Hallelujah. 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 கல்யாணம் ஆவணும் புதுசுல, ಅಲ್ಲಿ ಮದುವೆ ಆದ ಹೊಸದಲ್ಲಿ, இல்ல இப்ப இருக்கிற வாலிபருங்களை பாரு, ಈಗ ಇರುವಂತ ಯವನಸ್ಥರನ್ನು ನೋಡಿರಿ, அவங்க கூட பல்கின்கிற பாய் ஃப்ரெண்டா இல்ல கேர்ள் ஃப்ரெண்டா இல்ல புதுசா கல்யாணம் ஆனவங்களை எப்படி பிரேஸ் பண்றாங்க மற்றவங்க. ಅಲ್ಲಿ ನೋಡಿರಿ, ಹೊಸದಾಗಿ ಮದುವೆ ಆಗಿರಬಹುದು, ಇಲ್ಲವಾದ ಅವರ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ನೋಡುವಂತ ಸಮಯದಲ್ಲಿ ಯಾವ ರೀತಿಯಾಗಿ ಅವರನ್ನು ಅಲ್ಲಿ ಚೆನ್ನಾಗಿ ಅಲ್ಲಿ ಹೊಗಳುತ್ತಾರೆ ಎಂದು ನೋಡಿರಿ. எங்க இருந்தாலும் சரி, ಯಾವ ರೀತಿಯಾಗಿದ್ದರೂ ಸಹ, எந்த இடத்துல இருந்தாலும் சரி, ಎಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದರೂ ಸಹ, அவங்ககிட்ட ஒரு கிட்டார் இல்ல ட்ரம்ஸ் இல்ல, ಅವರ ಬಳಿಯಲ್ಲಿ ಗಿಟಾರ್ ಇಲ್ಲ, ಡ್ರಮ್ಸ್ ಇಲ್ಲ. அதான் சொல்லணும்னு வருது, என்னன்னா புகழ்ந்து சொல்றாங்கன்ட்டு. They start praising other person. ಅವರು ಅವರ ಸಂಗಡ ಇರುವಂತ ವ್ಯಕ್ತಿಯನ್ನು ನೋಡಿ ಅಲ್ಲಿ ಹೊಗಳುವುದಕ್ಕೆ ಪ್ರಾರಂಭಿಸುತ್ತಾರೆ. ಅದು ಉண்மையா ವಾಯಿಲ್ಲ, ಅದು அப்படியே வருது. ಅದು ಅದೇ ರೀತಿಯಾಗಿ ನಿಜಸ್ಥಿತಿಯ ರೀತಿಯಲ್ಲಿ ಅವರು ಒಳಗಡೆಯಿಂದ ಬರುವಂತದ್ದಾಗಿದೆ. You are my sugar in my coffee. ಅಲ್ಲಿ ಹೇಳಬೇಕಾದ್ರೆ ನನ್ನ ಸಿಹಿಯಾಗಿರುವಂತ ಒಂದು ಕಾಫಿ. You are a honey in my tea. ನೀನು ಜೇನಿನ ರೀತಿಯಲ್ಲಿ ಕಾಣಲ್ಪಡುವಂತ ಒಂದು ವ್ಯಕ್ತಿಯಾಗಿ. You are my sweetheart, you are my darling. ಏನನ್ನೋ சொல்றாங்க இல்லையா? ನೀನು ನನಗೆ ಬಹಳ ಪ್ರಿಯನಾದವನು, ಪ್ರಿಯಳಾದವಳು, ಈ ರೀತಿಯಾಗಿ ಅನೇಕ ಬಾರಿ ಹೇಳ್ತಾರಲ್ಲವೇ. ஒரு மாதிரியா பார்க்காதீங்க, நீங்க எல்லாம் சொல்லிக்கிறீங்க. ಒಂದು ರೀತಿಯಾಗಿ ನೋಡಬೇಡಿರಿ, ಯಾಕೆ ನೀವೆಲ್ಲರೂ ಹೇಳಿರುತ್ತೀರಾ. இப்போ ಈಗ ಅಯ್ಯೋ ಅವನ್ನ ಕಟ್ಟಿನ என்ன ಅನುಭವಿಸ್ತಾರೆ, ಅಯ್ಯೋ ಅವನನ್ನು ಕಟ್ಟಿಕೊಂಡು ಈ ರೀತಿಯಾಗಿ ಆಯ್ತಲ್ಲವೇ. ವಾಲಿಬರ್ಗಳೇ, ಯವನಸ್ಥರೇ, ಪೀಪಲ್,
ಯೌವನಸ್ಥರೇ, don't look at the attraction and get married. Look at the anointing and get married. ಅಲ್ಲಿ ಆಕರ್ಷಣೆ ಇರುವಂತ ಕಾರ್ಯವನ್ನು ನೋಡಿ ನೀವು ಬೀಳಬೇಡಿರಿ, ಅಲ್ಲಿ ದೇವರ ಅಭಿಷೇಕವು ಇದೆಯಾ ಇಲ್ಲವೆಂದು ಸರಿ. ನೋಡಿಕೊಂಡು ನಂತರ ನಿಮ್ಮ ಹೆಜ್ಜೆ ನೀಡಿರಿ. Hallelujah. Hallelujah. மூணாவது, ஒருத்தர் ಮೂರನೇದಾಗಿ, பாதத்தை கழுவினா என்ன செய்யணும்? ಒಬ್ಬರ ಪಾದವನ್ನು ತೊಳೆಯಬೇಕಾದ್ರೆ ಏನನ್ನು ಮಾಡಬೇಕು? ಮೂರನೇದಾಗಿ என்ன பண்ணணும்னா, ಏನ್ ಮಾಡಬೇಕು? ஒருத்தர் பாதம் கழுவணும்னா ಒಬ್ಬರ ಪಾದವನ್ನು ತೊಳೆಯಬೇಕಾದರೆ என்ன மாதிரி தண்ணி வச்சுன்னு இருக்கிறோம்னு நம்ம பார்க்கணும். ಯಾವ ರೀತಿಯಾದ ನೀವು ನೀರನ್ನು ಇಟ್ಟುಕೊಂಡಿದ್ದೀರಾ ಎಂದು ನೀವು ನೋಡಬೇಕು. நிறைய சபையில கொதிக்க தண்ணியை ஊத்திடுறாங்க ஆத்துல வரும்போது. ಕೆಲವು ಸಭೆಗಳಲ್ಲಿ ಅಲ್ಲಿ ಬಿಸಿ ಬಿಸಿ ನೀರನ್ನು ಅಲ್ಲಿ ಉಯ್ದು ಬಿಡುತ್ತಾರೆ. புரியுதுங்களா? ಅರ್ಥವಾಗುತ್ತಿದೆಯಾ? ஓ இவன் குடிக்காரன், ಅಯ್ಯೋ ಇವನು ಕುಡಿಯುವಂತವನು, ஓ இந்த ஸ்திரீ ಕೆಟ್ಟ ಸ್ತ್ರೀ, ಓ ಈ ಒಂದು ಹೆಂಗಸು ಕೆಟ್ಟ ஓ ಹೆಂಗಸು, இந்த குடும்பம் இந்த மாதிரி. ಓ ಈ ಒಂದು ಕುಟುಂಬ ಈ ರೀತಿಯಾಗಿದೆ. வர விசுவாசிங்களும் சரி, வர புது ஆத்மாங்களும் சரி, நீ கொதிக்கிற தண்ணி ஊத்தினா வந்து அப்படியே ஓடிடுவாங்க, வர ஞாயிற்றுக்கிழமை வரவே மாட்டாங்க. ಬರುವಂತ ವಿಶ್ವಾಸಗಳಾಗಿರಬಹುದು, ಇಲ್ಲವಾದ ಬರುವಂತ ಹೊಸ ಆತ್ಮವಾಗಿರೋದು, ನೀವು ಬಿಸಿಯಾಗಿರುವಂತ ನೀರನ್ನು ನೀವು ಅವರ ಮೇಲೆ ನೀವು ಉಯ್ಯುವುದಾದರೆ ಅದೇ ರೀತಿಯಾಗಿ ಬಂದಂತವರು ಹಾಗೆ ಓಡಿ ಹೋಗುತ್ತಾರೆ. புரியுதுங்களா சொல்றது? ಅರ್ಥವಾಗುತ್ತಿದೆಯಾ ಯೇಸು ಹೇಳುತ್ತಿರುವುದು? தண்ணியை எடுத்து அவங்க பாதத்தை கழுவினார். ಯೇಸು ನೀರನ್ನು ತೆಗೆದುಕೊಂಡು ಅವರ ಪಾದಗಳನ್ನು ತೊಳೆದನು. ಯೇಸು சொன்னாரு, ಯೇಸು ಹೇಳುತ್ತಾನೆ, யாருக்குன்னா என் சீஷ ஊழியக்காரங்களுக்கு if you give anyone a cold water, as you give it to them, you are doing it to me and you will be rewarded. ಅಲ್ಲಿ ಯೇಸು ಹೇಳುತ್ತಾನೆ, ನೀವು ಒಬ್ಬ ವ್ಯಕ್ತಿಗೆ ಅಲ್ಲಿ ತಣ್ಣೀರನ್ನು ನೀವು ಕೊಡುವುದಾದರೆ ನೀವು ಅವರಿಗೆ ಕೊಟ್ಟದ್ದಾಗಿ ಅಲ್ಲ, ನೀವು ನನಗೆ ಕೊಟ್ಟದ್ದು ಎಂದು ತಿಳಿದುಕೊಳ್ಳಿರಿ ಎಂದು ಯೇಸು ಹೇಳುತ್ತಾನೆ. சொன்னாரா? ಆದರೆ ಆ ರೀತಿಯಾಗಿ சும்மா ಹೇಳಿದಾರಲ್ಲ, ஒரு கிளாஸ் தண்ணின்னு சொல்ல, கோல்டு வாட்டர் இல்ல சில்லுன்னு தண்ணி கொடுத்தா உனக்கு ரிவார்டு கிடைக்கும் எனக்கு பண்ண மாதிரின்னு சொல்றாரு. ಸುಮ್ಮನೆ ಏನೋ ನೀರನ್ನು ಕೊಡಿರಿ ಎಂದು ಹೇಳಿಲ್ಲ, ಅಲ್ಲಿ ತಣ್ಣಗಿರುವಂತ ನೀರನ್ನು ಕೊಡಿರಿ, ಅದರ ನಿಮಿತ್ತವಾಗಿ ನಿಮಗೆ ಬರಬೇಕಾಗಿರುವಂತ ಆಶೀರ್ವಾದವು ಮತ್ತೆ ಬರುತ್ತದೆ ಎಂದು ಅಲ್ಲಿ ಹೇಳಿದ್ದಾನೆ. ஏன் நிறைய பேர் சபைக்கு வருதில்ல தெரியுமா? ಯಾಕೆ ಅನೇಕ ಜನರು ಸಭೆಗೆ ಬರುವುದಿಲ್ಲ ಗೊತ್ತಾ? கோயில்டு அப்படியே கொதிக்கிற தண்ணி ஊத்தி விடுவோம் பாதத்துல. ಅಲ್ಲಿ ಇರುವಂತಹ ಒಂದು ಬಿಸಿ ನೀರನ್ನು ಅವರ ಪಾದದ ಮೇಲೆ ಹಾಕಿ ಬಿಡುತ್ತಾರೆ. ஐயோ வானப்பா அங்க போறது. ಅಯ್ಯೋ ಬೇಡಪ್ಪ ಅಲ್ಲಿ ಹೋಗುವುದು. Because we speak unwanted words. ಯಾಕಂದ್ರೆ ನಾವು ಬೇಡದಿರುವಂತ ವಾಕ್ಯಗಳನ್ನು ಮಾತನಾಡುವುದಕ್ಕೆ ಪ್ರಾರಂಭಿಸುತ್ತೇವೆ. We look at them in a different way as if we are very saint and they are very sinners. ನಾವು ಅವರನ್ನು ಒಂದು ವಿಭಿನ್ನ ರೀತಿಯಲ್ಲಿ ನೋಡುತ್ತೇವೆ, ಯಾಕಂದ್ರೆ ನಾವು ಬಹಳ ಉತ್ತಮರು, ಅವರು ಬಂದು ಪಾಪಿಗಳು ಎಂದು ನಾವು ನೋಡುವಂತವರಾಗಿದ್ದೇವೆ. ஒருவரும் என்கரேஜ் பண்ணுங்க. ಯಾಕಂದ್ರೆ ಒಬ್ಬರಿಗೆ ಒಬ್ಬರು ನೀವು ಪ್ರೋತ್ಸಾಹಿಸಿರಿ, ஒருவரை மன்னிங்க, ಒಬ್ಬರಿಗೆ ಒಬ್ಬರು ನೀವು ಅಲ್ಲಿ ಕ್ಷಮಾಪಣೆ ಮಾಡಿರಿ, ஒருவரை அன்பு செய்யுங்க, ಒಬ್ಬರಿಗೆ ಒಬ್ಬರು ನೀವು ದೇವರ ಸನ್ನಿಧಾನದಲ್ಲಿ ಪ್ರೀತಿಯನ್ನು ತೋರಿಸಿರಿ. பாதத்தை கழுவணும் நல்ல தண்ணியில ஊத்துங்க, கொதிக்கிற தண்ணி ஊத்தி அந்த ஆத்மாவை இது பண்ணாதீங்க. ನೀವು ಒಬ್ಬರ ಪಾದವನ್ನು ತೊಳೆಯಬೇಕಾದ್ರೆ ಅಲ್ಲಿ ಚೆನ್ನಾಗಿರುವಂತ ತಣ್ಣೀರಾಗಿರುವಂತ ನೀರನ್ನು ಉಯಿರಿ, ಅಲ್ಲಿ ಬಿಸಿಯಾಗಿರುವಂತ ನೀರನ್ನು ಹಾಕಿ ಅವರ ಜೀವನವನ್ನು ಹಾಳು ಮಾಡಬೇಡಿರಿ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ஒன்னு சொல்லி முடிச்சிடுறேன் ನಾನು ವೇಗವಾಗಿ ಹೇಳಿ நாலாவது ನಾಲ್ಕನೇದಾಗಿ, ஒரு பாதத்தை கழுவணும்னா என்ன செய்யணும்? ಒಬ್ಬರ ಪಾದವನ್ನು ತೊಳೆಯಬೇಕಾದ್ರೆ ಏನು ಮಾಡಬೇಕು? we should check the நம்ம வந்து என்ன ஆயத்தத்தை வச்சுன்னு இருக்கிறோன்னு பார்க்கணும். what weapon we have to check what weapon we have. ನಾವು ಮೊಟ್ಟ ಮೊದಲಾಗಿ ಯಾವ ರೀತಿಯಾದ ಒಂದು ಆಯುಧವನ್ನು ನಮ್ಮ ಬಳಿಯಲ್ಲಿ ಇಟ್ಟುಕೊಂಡಿದ್ದೇವೆ ಎಂದು ನಾವು ನಮ್ಮನ್ನು ಪರೀಕ್ಷಿಸಿ ನೋಡಬೇಕು. we should use the right weapon to wash the feet of Jesus. ನಾವು ಸರಿಯಾಗಿರುವಂತ ಆಯುಧವನ್ನು ಇಟ್ಟುಕೊಂಡು ಯೇಸು ಕ್ರಿಸ್ತನ ಪಾದಗಳನ್ನು ತೊಳೆಯಬೇಕು. what weapon Jesus used? ಯಾವ ರೀತಿಯಾದ ಆಯುಧವನ್ನು ಯೇಸು ಕ್ರಿಸ್ತನು ಉಪಯೋಗಿಸಿದನು? what thing Jesus used? ಅಲ್ಲಿ ಯೇಸು ಕ್ರಿಸ್ತನು ಯಾವ ಒಂದು ಆಯುಧವನ್ನು ಉಪಯೋಗಿಸಿದನು? Bible says Jesus took the towel and he washed the feet of his disciples. ಅಲ್ಲಿ ಯೇಸು ಕ್ರಿಸ್ತನು ಅಲ್ಲಿ ಬರೆಯಲ್ಪಟ್ಟಿದೆ, ಆತನು ಅಲ್ಲಿ ಇರುವಂತ ಒಂದು ಅಂಗಿಯಲ್ಲಿ ಇರುವಂತ ಒಂದು ಭಾಗವನ್ನು ತೆಗೆದುಕೊಂಡು ಅಲ್ಲಿ ಶಿಷ್ಯರ ಕಾಲುಗಳನ್ನು ತೊಳೆದು ಅದರಿಂದ ಒರೆಸಿದನು. புரியுதுங்களா? ಅರ್ಥವಾಗುತ್ತಿದೆಯಾ? ஒரு மனுஷனுடைய பாதத்தை கழுவிட்டு, ಒಬ್ಬ ಮನುಷ್ಯನ ಪಾದಗಳನ್ನು ತೊಳೆದು, ஆவிக்குரிய விஷயத்துல ஒரு மனுஷன பாதத்தை கழுவிட்டும் போது, ಆತ್ಮಿಕ ವಿಷಯದಲ್ಲಿ ಒಬ್ಬ ಮನುಷ್ಯನ ಪಾದಗಳನ್ನು ತೊಳೆದ ನಂತರ நீ அந்த டவுல்ல தொடிக்கலனாக்கா, ಆ ಒಂದು ಟವಲಿನಿಂದ ಆತನ ಪಾದವನ್ನು ನೀವು ಒರೆಸದೆ ಹೋದರೆ, திரும்ப அவன் நடக்கும் போது உலகத்துல போகும்போது ஈரத்துல திரும்ப பாவம் சேரு எல்லாம் திரும்ப அவன் பாதத்துல வந்துடும். therefore you have to wipe his feet with the towel. ಆತನ ಪಾದಗಳು ಮತ್ತೆ ಅದು ಒಣಗದೆ ಇರುವುದರಿಂದ ಆತನು ಮತ್ತೆ ಹಿಂತಿರುಗಿ ಲೋಕಕ್ಕೆ ಹೋಗುವಂತ ಸಮಯದಲ್ಲಿ ಅಲ್ಲಿ ಲೋಕದಲ್ಲಿ ಕಾಣಲ್ಪಡುವಂತ ಕಸ ಕಡ್ಡಿ ಎಲ್ಲ ಪಾಪಗಳು ಮತ್ತೆ ಹಿಂತಿರುಗಿ ಆತನ ಕಾಲಿಗೆ ಅಂಟಿಕೊಳ್ಳುತ್ತದೆ. ಅದರ ನಿಮಿತ್ತವಾಗಿ ನೀವು ಆ ಒಂದು ಟವಲಿನಿಂದ ಅವನ ಪಾದಗಳನ್ನು ಒರೆಸಬೇಕು. towel speaks about comfort. ಅಲ್ಲಿ ಟವಲ್ ಎಂದು ಹೇಳಬೇಕಾದ್ರೆ ಆತನಿಗೆ ಅಲ್ಲಿ ಬೇಕಾಗಿರುವಂತ ಎಲ್ಲ ಅಗತ್ಯಗಳನ್ನು ಒದಗಿಸುವಂತದ್ದಾಗಿದೆ. the Bible speaks about the words of comfort. speak to others words of love, words of comfort. ಅಲ್ಲಿ ನೋಡಬೇಕಾದ್ರೆ ವಾಕ್ಯ ಎನ್ನುವಂಥದ್ದು ಅಲ್ಲಿ ಅವರಿಗೆ ಬೇಕಾಗಿರುವಂತ ಕಾರ್ಯಗಳನ್ನು, ಅವರ ಜೀವಿತದಲ್ಲಿ ಬೇಕಾಗಿರುವಂತ ಅಗತ್ಯಗಳನ್ನು ಅಲ್ಲಿ ಮಾತನಾಡುವಂತದ್ದಾಗಿದೆ. ಅದು ಮಾತ್ರವಲ್ಲ, ವಾಕ್ಯ ಎನ್ನುವಂಥದ್ದು ಪ್ರೀತಿಯಿಂದ ತುಂಬಿದ ರೀತಿಯಲ್ಲಿ ಅಲ್ಲಿ ಕಾಣಲ್ಪಡುತ್ತಿದೆ.
use the right weapon. ಅಲ್ಲಿ ಸರಿಯಾಗಿರುವಂತಹ ಆಯುಧವನ್ನು ಉಪಯೋಗಿಸಿರಿ. Amen. ಆಮೆನ್. Jesus used weapon of towel, but when another person came, Peter used the weapon, the sword. ಅಲ್ಲಿ ನೋಡಬೇಕಾದ್ರೆ ಯೇಸು ಕ್ರಿಸ್ತನು ಒಬ್ಬರ ಕಾಲನ್ನು ತೊಳೆದ ನಂತರ ಟವಲನ್ನು ಎನ್ನುವಂತ ಆಯುಧವನ್ನು ತೆಗೆದುಕೊಂಡನು. ಆದರೆ ಪೇತ್ರನು ಒಬ್ಬ ವ್ಯಕ್ತಿಯು ಬರುವಂತ ಸಮಯದಲ್ಲಿ ಆತನ ಆಯುಧವು ಅಲ್ಲಿ ಕತ್ತಿಯಾಗಿತ್ತು. It is possible to use the right weapon to the wrong person. ಅಲ್ಲಿ ಇದಕ್ಕೆ ಆ ಒಂದು ಸಮಯ ಬರುವಂತ ಸಮಯದಲ್ಲಿ ತಪ್ಪಾಗಿರುವಂತ ಆಯುಧವನ್ನು ಒಬ್ಬ ವ್ಯಕ್ತಿಯ ಮೇಲೆ ಪ್ರಯೋಗಿಸುವುದಕ್ಕೆ ಅಲ್ಲಿ ಸಮಯ ಇರುತ್ತದೆ. There are two weapons, earthly weapon and heavenly weapon. ಇಲ್ಲಿ ಎರಡು ರೀತಿಯಾದ ಆಯುಧಗಳು ಉಂಟು. ಇಲ್ಲಿ ಲೋಕದಲ್ಲಿ ಕಾಣಲ್ಪಡುವಂತ ಆಯುಧಗಳು, ಪರಲೋಕದಿಂದ ಬರುವಂತ ಆಯುಧಗಳು. Peter used the earthly weapon, the sword, but Jesus used the heavenly weapon, the towel, the comfort, love, humility. ಅಲ್ಲಿ ನೋಡಬೇಕಾದ್ರೆ ಪೇತ್ರ ನೋಡಬೇಕಾದ್ರೆ ಲೋಕದಲ್ಲಿ ಕಾಣಲ್ಪಡುವಂತ ಆಯುಧವಾಗಿರುವಂತ ಕತ್ತಿಯನ್ನು ಉಪಯೋಗಿಸಿದನು. ಆದರೆ ಯೇಸು ಕ್ರಿಸ್ತನು ಪರಲೋಕದಿಂದ ಬರುವಂತ ಆ ಒಂದು ಟವಲ್ ಎನ್ನುವಂತ ಆ ರೀತಿಯಾದ ಆಯುಧವನ್ನು ತೆಗೆದುಕೊಂಡು ಜನರಿಗೆ ಅಲ್ಲಿ ಪ್ರೋತ್ಸಾಹಿಸುವುದಕ್ಕೂ, ಅವರಿಗೆ ಬೇಕಾದಂತ ಅಗತ್ಯಗಳನ್ನು ಪೂರೈಸುವುದಕ್ಕೂ, ಅದು ಮಾತ್ರವಲ್ಲ ಅವರಿಗೆ ಪ್ರೀತಿಯನ್ನು ತೋರಿಸುವಂತ ರೀತಿಯಲ್ಲಿ ಆ ರೀತಿಯಾದ ಆಯುಧಗಳನ್ನು ಉಪಯೋಗಿಸಿದನು. நம்ம என்ன காமிக்கணும் சபையில? ನಾವು ಸಭೆಯಲ್ಲಿ ಏನನ್ನು ತೋರಿಸಬೇಕು? கத்தியை காமிக்க கூடாது. ಕತ್ತಿಯನ್ನು ತೋರಿಸುವುದು ಬೇಡ. பேதுரு மாதிரி காதை வெட்டிடும். ಪೇತ್ರನ ರೀತಿಯಲ್ಲಿ ಒಂದು ಕಿವಿಯನ್ನು ಕತ್ತರಿಸಿ ಯೇಸು ಯೇಸು என்ன எடுத்தார் கையில? ಯೇಸು ಕೈಯಲ್ಲಿ ಏನಿದೆ? என்ன எடுத்தார் கையில? ಕೈಯಲ್ಲಿ ಏನೇನು ಎತ್ತಿಕೊಂಡರು? டவலை தானே எடுத்தார், சொல்லுங்களேன். ಅಲ್ಲಿ ಒಂದು ಬಟ್ಟೆಯನ್ನು ತೆಗೆದುಕೊಂಡರಲ್ಲವೇ? ஆமென். ಹಲ್ಲೆಲೂಯಾ. ಯೇಸು ಅವ್ರ கையில ಅವರ ಕೈನಲ್ಲಿ ಟವಲ್ எடுத்தார். ಅಲ್ಲಿ ಒಂದು ಚಿಕ್ಕದಾಗಿರುವಂತ ಬಟ್ಟೆಯನ್ನು ತೆಗೆದುಕೊಂಡರು. ಪೇತ್ರನು ಕೈನಲ್ಲಿ ಕತ್ತಿಯನ್ನು ತೆಗೆದುಕೊಂಡರು. ಯೂದಾಸ್ ಇಸ್ಕರಿಯೋತ ಯೂದನು ಕೈನಲ್ಲಿ 30 வெள்ளி ಕಾಸು எடுத்தார். 30 ಬೆಳ್ಳಿ ನಾಣ್ಯವನ್ನು ತೆಗೆದುಕೊಂಡನು. ನೀ ಎನ್ನಾದ எடுக்குவே? ನೀವು ಏನನ್ನು ತೆಗೆದುಕೊಳ್ಳುತ್ತೀರಾ? வெள்ளி காசு எடுப்பியா இல்ல கத்தி எடுப்பியா இல்ல ஆண்டர் காமிச்ச மாதிரி டவல் எடுத்து அன்பா பண்ணிடுவியா? ಬೆಳ್ಳಿ ಕಾಸನ್ನು ತೆಗೆದುಕೊಳ್ಳುತ್ತೀಯಾ, ಇಲ್ಲವಾದ್ರೆ ಕತ್ತಿಯನ್ನು ತೆಗೆದುಕೊಳ್ಳುತ್ತೀಯಾ, ಇಲ್ಲವಾದ್ರೆ ದೇವರು ತೋರಿಸಿದ ರೀತಿಯಲ್ಲಿ ಆ ಒಂದು ಪ್ರೀತಿ ಎನ್ನುವಂತ ಆ ಒಂದು ಬಟ್ಟೆಯನ್ನು ತೆಗೆದುಕೊಳ್ಳುತ್ತೀಯಾ? ಚೆಕ್ ಯೋರ್ ಸೆಲ್ಫ್. ನೀವೇ ಪರೀಕ್ಷಿಸಿ ನೋಡಿರಿ. ನಮ್ಮ ಕುಟುಂಬದಲ್ಲಿ எப்படி இருக்கிறோம்? ನಮ್ಮ ಕುಟುಂಬದಲ್ಲಿ ಯಾವ ರೀತಿಯಾಗಿದ್ದೇವೆ? என்னத்தை எடுக்கிறோம் கையில? ನಾವು ನಮ್ಮ ಕೈಯಲ್ಲಿ ಏನನ್ನು ಎತ್ತಿಕೊಳ್ಳುತ್ತಿದ್ದೇವೆ? ಚಾಯ್ಸ್ ಇಸ್ ಯೋರ್ಸ್. ನಿಮಗೆ ಬಿಟ್ಟಿರುವಂತದ್ದು. whether you want to take the coin or sword or towel. ಒಂದು ವೇಳೆ ನಾಣ್ಯವನ್ನು ತೆಗೆದುಕೊಳ್ಳಬೇಕಾ, ಇಲ್ಲವಾದ್ರೆ ಕತ್ತಿಯನ್ನು ತೆಗೆದುಕೊಳ್ಳಬೇಕಾ, ಇಲ್ಲವಾದ್ರೆ ಬಟ್ಟೆಯನ್ನು ತೆಗೆದುಕೊಳ್ಳಬೇಕಾ? ಕರ್ಸಿಯಾ ಕೊನೆಯದಾಗಿ ಮತ್ತೊಂದು ಕಾಲ ಕಳುವನಕ ಮತ್ತೊಬ್ಬರ ಕಾಲನ್ನು ತೊಳೆಯಬೇಕಾದ ಲಾಸ್ಟ್ ಥಿಂಗ್ ಕೊನೆಯದಾಗಿ ವಾಟ್ ಯು ಶುಡ್ ಡು, ಏನನ್ನು ಮಾಡಬೇಕು? ಯು ಹ್ಯಾವ್ ಟು ಚೆಕ್ ಯುವರ್ ಪೊಸಿಷನ್. ನಿಮಗೆ ಇರುವಂತ ಸ್ಥಾನವನ್ನು ಪರೀಕ್ಷಿಸಿ ನೋಡಬೇಕು. ಬೈಬಲ್ ಸೇಸ್, ಸತ್ಯದ ವಾಕ್ಯ ಹೇಳುತ್ತದೆ, ಜೀಸಸ್ ಬೆಂಟ್ ಡೌನ್ ಅಂಡ್ ಹಿ ವೈಪ್ಡ್ the feet of the disciples. ಅಲ್ಲಿ ಸತ್ಯದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನು ಬೊಗ್ಗಿದವನಾಗಿ ಶಿಷ್ಯರ ಕಾಲುಗಳನ್ನು ತೊಳೆದನು. ಮೊದಲಾದ ಏದೆನ್ ತೋಟದಲ್ಲಿ ಆಂಡವರು he bent down and he made a clay and he created a man. ಅಲ್ಲಿ ಮೊಟ್ಟ ಮೊದಲನೇದಾಗಿ ದೇವರು ಆ ಒಂದು ಏದೆನ್ ತೋಟದಲ್ಲಿ ನೋಡಬೇಕಾ ತಾನು ಬೊಗ್ಗಿದವನಾಗಿ ಅಲ್ಲಿ ಮಣ್ಣನ್ನು ತೆಗೆದುಕೊಂಡು ಅಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿದನು. ಉನ್ನರಸ இந்த ಸ್ತ್ರೀயை ಎಲ್ಲರ ಕಲ್ಲು ಅಡಿக்கும்போது ಅದು ಬೆಂಡ್ பண்ணி அப்படியே எழுதுறாரு. ಇನ್ನೊಂದು ವಾಕ್ಯ, ಅಲ್ಲಿ ಸ್ತ್ರೀಗೆ ಕಲ್ಲನ್ನು ಹೊಡೆಯಬೇಕು ಎಂದು ಬರುವಂತ ಸಮಯದಲ್ಲಿ ದೇವರು ಕೆಳಗಡೆ ಬೊಗ್ಗಿದವನಾಗಿ ಅಲ್ಲಿ ಬರೆಯುವುದಕ್ಕೆ ಪ್ರಾರಂಭಿಸಿದನು. ಅப்புறமா இங்கே வணங்கி அவர் ಶಿಷ್ಯರ ಕಾಲ ಕಳುವರಾರು. ಅದು ಮಾತ್ರ ಇಲ್ಲಿ ನೋಡಬೇಕಾದ್ರೆ ಅವರು ಬೊಗ್ಗಿದವನಾಗಿ ಅಲ್ಲಿ ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೆ ಪ್ರಾರಂಭಿಸಿದನು. ಸಿಲುವೆಯಲ್ಲಿ he gives his ghost and he bows down his head. ಅದು ಮಾತ್ರವಲ್ಲ, ಅಲ್ಲಿ ಶಿಲುಬೆಯಲ್ಲೂ ಸಹ ತನ್ನ ಆತ್ಮವನ್ನು ದೇವರಿಗೆ ಸಮರ್ಪಿಸಿ ಅಲ್ಲಿ ತಲೆಯನ್ನು ಬೊಗ್ಗಿದವನಾಗಿ ಕಾಣಲ್ಪಟ್ಟನು. புரியுதுங்களா? ಅರ್ಥವಾಗುತ್ತಿದೆಯಾ? ಆಂಡವರುடைய ಪೊಸಿಷನ್ ಪಾರುங்க. ಅಲ್ಲಿ ದೇವರ ಆ ಒಂದು ಆತನ ಒಂದು ಜಾಗವನ್ನು ನೋಡಿರಿ. always is bowing down. ಆತನು ಯಾವಾಗಲೂ ತಲೆ ಬೊಗ್ಗಿದವನಾಗಿದ್ದಾನೆ. that is symbol of humility. ಅದರ ಅರ್ಥ ಆತ ತನ್ನನ್ನು ತಾನೇ ಆತನು ಸಮರ್ಪಿಸಿಕೊಳ್ಳುವಂತವನಾಗಿದ್ದಾನೆ. today the problem with believers, ಈ ಒಂದು ದಿನದಲ್ಲಿ ಆ ಸಭೆಗೆ ಬರುವಂತ ಜನರಲ್ಲಿ ಯಾವ ರೀತಿಯಾದ ತೊಂದರೆ ಇದೆ? okay I will do it. ಸರಿ, ನಾನು ಇದನ್ನು ಮಾಡುತ್ತೇನೆ. you come here. ನೀನು ಇಲ್ಲಿಗೆ ಬಾ, I will do it. ನಾನು ಇದನ್ನು ಮಾಡುತ್ತೇನೆ. but you lift your leg, I will not bow down and wash your feet. ನೀನು ನಿನ್ನ ಕಾಲನ್ನು ಮೇಲಕ್ಕೆ ಎತ್ತು, ನಾನು ಬೊಗ್ಗಿದವನಾಗಿ ನಿನ್ನ ಕಾಲನ್ನು ತೊಳೆಯುವುದಿಲ್ಲ. I will not bend down to you. ನಾನು ನಿನಗೆ ಎಂದು ನಾನು ಬೊಗ್ಗಿದವನಾಗಿ ಕಾಣಲ್ಪಡುವುದಿಲ್ಲ. you come here, you lift your leg, I will stand like that, I will wipe it for you. ನಾನು ಇದೇ ರೀತಿಯಾಗಿ ನಿಂತುಕೊಂಡಿರುತ್ತೇನೆ, ನೀನು ಬಂದು ನಿನ್ನ ಕಾಲನ್ನು ಮೇಲಕ್ಕೆ ಎತ್ತು, ನಂತರ ನಾನು ತೊಳೆಯುತ್ತೇನೆ. that's not is the way that we have to do it. ಈ ರೀತಿಯಾಗಿ ನಾವು ಮಾಡಬಾರದು. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಪೊಸಿಷನ್ எப்படி இருக்குது? ನಿಮ್ಮ ಆ ಒಂದು ಜಾಗವು ಯಾವ ರೀತಿಯಾಗಿದೆ? ನಾನು ನಿಕ್ಕறேன், ನಾನು ನಿಂತುಕೊಂಡಿದ್ದೇನೆ, ಕಾಲು ತೂಕು ಮೇಲೆ, ನೀನು ನಿನ್ನ ಕಾಲನ್ನು ಮೇಲಕ್ಕೆ ಎತ್ತು, ನಾನು ತೊಡಿக்கிறேன், ನಾನು ನಂತರ ತೊಳೆಯುತ್ತೇನೆ. அப்படி இருக்க கூடாது. ಈ ರೀತಿಯಾಗಿ ಇರಬಾರದು. always you must our position. ಯಾವಾಗಲೂ ನಾವು ಇರುವಂತ ಜಾಗವನ್ನು, ನಾವಿರುವಂತ ಪರಿಸ್ಥಿತಿ ನಾವು ನೋಡಬೇಕು. bow down. ನಾವು ನಮ್ಮನ್ನು ಸಮರ್ಪಿಸಿ ಕೊಡಬೇಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
நில்லும் போது it's easy to fall down. ನೀವು ನಿಂತಿರುವಂತ ಸಮಯದಲ್ಲಿ ವೇಗವಾಗಿ ಬೀಳುವುದಕ್ಕೆ ಆಗುತ್ತದೆ. If somebody pushes you, you'll fall down. ಒಂದು ವೇಳೆ ಯಾರಾದ್ರೂ ನಿಮ್ಮನ್ನು ತಳ್ಳುವುದಾದ್ರೆ ಬೀಳುತ್ತೀರಾ. If you're down, ನೀವು ಒಂದು ವೇಳೆ ಕೆಳಗಡೆ in ಇರುವುದಾದ್ರೆ, a bowing down position, ನೀವು ತಲೆ ಬಗ್ಗಿದವರಾಗಿ ಇರುವಂತ ಆ ಒಂದು ಜಾಗದಲ್ಲಿ it's not easy for you to fall down. ಅದು ಅಷ್ಟು ಸುಲಭವಾಗಿ ನೀವು ಕೆಳಗಡೆ ಬೀಳುವುದಿಲ್ಲ. புரியுதுங்களா? ಅರ್ಥವಾಗುತ್ತಿದೆಯಾ? இன்னொன்னு சொல்லணும்னா, ಇನ್ನೊಂದು ಹೇಳಬೇಕಾದ್ರೆ, people who stand here and preach, it is very easy for them to fall, but people who go on their knees and pray, for them it's difficult to fall. ಇಲ್ಲಿ ನಿಂತುಕೊಂಡು ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂತವರು ಅವರು ಕೆಳಗಡೆ ಬೀಳುವುದು ಬಹಳ ಸುಲಭ, ಆದರೆ ಮೊಣಕಾಲಿನಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡುವಂತವರನ್ನು ಬೀಳಿಸುವುದು ಬಹಳ ಕಷ್ಟ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. எந்த ஆயுதத்தை நீங்க பயன்படுத்துவீங்க, ಯಾವ ರೀತಿಯಾದ ಆಯುಧವನ್ನು ನೀವು ಉಪಯೋಗಿಸುತ್ತಿದ್ದೀರಾ? உங்க கையில இருக்குது. ನಿಮ್ಮ ಕೈಯಲ್ಲಿದೆ. டவுல பயன்படுத்துவீங்களா? ಒಂದು ವೇಳೆ ಆ ಒಂದು ಬಟ್ಟೆಯನ್ನು ತೆಗೆದುಕೊಳ್ಳುತ್ತೀರಾ? டவுல் எடுத்துக்குவீங்களா? ಇಲ್ಲ ಬಟ್ಟೆಯನ್ನು ತೆಗೆದುಕೊಳ್ಳುತ್ತೀರಾ? இல்ல ஸ்வார்ட் எடுக்கிறீங்களா? ಇಲ್ಲವಾದ್ರೆ ಕತ್ತಿಯನ್ನು ತೆಗೆದುಕೊಳ್ಳುತ್ತೀರಾ? இல்ல யூதாஸ் மாதிரி ಇಲ್ಲವಾದರೆ ಯೂದನ ರೀತಿಯಲ್ಲಿ வெள்ளி காசை பாக்குறீங்களா? ಬೆಳ್ಳಿ ನಾಣ್ಯವನ್ನು ನೋಡುತ್ತಿದ್ದೀರಾ? இல்ல யூதாஸ் மாதிரி ಇಲ್ಲವಾದರೆ ಯೂದನ ರೀತಿಯಲ್ಲಿ நல்லவன மாதிரி நடிச்சு முத்தி கொடுத்து காட்டி கொடுக்குறான் அந்த மாதிரி இருக்கிறீங்களா? ಇಲ್ಲವಾದ್ರೆ ಒಳ್ಳೆಯವನಾಗಿ ನಟಿಸಿಕೊಂಡು ಅಲ್ಲಿ ಮುದ್ದನ್ನು ಕೊಟ್ಟು ಅಲ್ಲಿ ಹಿಡಿದಿಟ್ಟುಕೊಳ್ಳುತ್ತಾನಲ್ಲ, ಆ ರೀತಿಯಾಗಿ ನೀವು ನಟನೆ ಮಾಡುತ್ತಿದ್ದೀರಾ? எல்லாத்துக்கும் மேல ಎಲ್ಲದಕ್ಕೂ ಮೇಲೆ பேதுரு கத்தியை எடுத்தான், ಪೇತ್ರನು ಕತ್ತಿಯನ್ನು ಎತ್ತನು. யூதாஸ் முத்தியை கொடுத்து இது பண்ணான். ಅಲ್ಲಿ ಯೂದನು ಅಲ್ಲಿ ಆ ಮುತ್ತನ್ನು ಕೊಟ್ಟು ದೇವರನ್ನು ಅಲ್ಲಿ ತ್ಯಜಿಸಿದನು. But Jesus, ಆದ್ರೆ ಯೇಸುವು he never took a sword. ಆತನು ಎಂದಿಗೂ ಆ ಕತ್ತಿಯನ್ನು He ತೆಗೆದುಕೊಳ್ಳಲಿಲ್ಲ. not only just took the towel, ಆತನು ಬರೀ ಆ ಒಂದು ಹೊದಿಕೆಯನ್ನು ಮಾತ್ರ ತೆಗೆದುಕೊಳ್ಳಲಿಲ್ಲ, but he took the cup, ಆತನು ಅಲ್ಲಿ ಇರುವಂತ ಆ ಒಂದು ಕಪ್ಪನ್ನು ಸಹ ತೆಗೆದುಕೊಂಡನು. the cup of suffering. ಅಲ್ಲಿ ನೋಡಬೇಕಾದ್ರೆ ಅಲ್ಲಿ ವೇದನೆ ಆಗಿರುವಂತ ಆ ಒಂದು ಕಪ್. Lord, if it's your will, remove this cup of suffering. ದೇವರೇ, ಇದು ನಿನ್ನ ಚಿತ್ತವಾಗಿರುವುದಾದರೆ ಇದನ್ನು ನನ್ನಿಂದ ತೆಗೆದು ಬಿಡು. Nevertheless, not my will, let your will be done. ಹೇಗೋ ದೇವರೇ, ಇದು ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ನೆರವೇರಲಿ. He was willing to sacrifice his life for us. ಆತನು ತನ್ನ ಜೀವಿತವನ್ನು ನಮಗೋಸ್ಕರ ಸಮರ್ಪಿಸಬೇಕೆಂದು ಆತನಲ್ಲಿ ಭಾವಿಸಿದನು. In closing, ಕೊನೆಯದಲ್ಲಿ, how many of us are ready to sacrifice our life for God? ಎಷ್ಟು ಜನರು ಸಿದ್ಧರಾಗಿದ್ದೀರಾ ನಿಮ್ಮ ಜೀವಿತವನ್ನು ಯೇಸುವಿಗೋಸ್ಕರ ಸಮರ್ಪಿಸಿಕೊಡುವುದಕ್ಕೆ? We have to sacrifice. ನಾವು ನಮ್ಮನ್ನು ನಾವೇ ಅಲ್ಲಿ ಯಜ್ಞದ ರೀತಿಯಲ್ಲಿ ಸಮರ್ಪಿಸಿಕೊಡಬೇಕು. When you come to church, ನೀವು ಸಭೆಗೆ ಬರುವಂತ ಸಮಯದಲ್ಲಿ sacrifice. ನೀವು ಸಮರ್ಪಿಸಿಕೊಡಬೇಕು. Do some work. ಏನೋ ಒಂದು ಕೆಲಸವನ್ನು It's ಮಾಡಿರಿ. a privilege to work in the house of God. ದೇವರ ಮಂದಿರದಲ್ಲಿ ಯಾವುದೋ ಒಂದು ಕೆಲಸವನ್ನು ಮಾಡುವುದಕ್ಕೆ ಪ್ರಾರಂಭಿಸಿರಿ. ನಾನು என்னென்ன பண்ணிக்கிறேன் நம்ம சபையில தெரியுங்களா? ನಾನು ನನ್ನ ಸಭೆಯಲ್ಲಿ ಏನೇನು ಮಾಡುತ್ತಿದ್ದೆ ಗೊತ್ತಾ? It's a privilege. ಇದು ನಮಗೆ ಕೊಟ್ಟಿರುವಂತಹ ಒಂದು ಸೌಭಾಗ್ಯ, It's opportunity. ಇದು ನಮಗೆ ಕೊಟ್ಟಿರುವಂತಹ ಒಂದು ಅವಕಾಶ. சந்தோஷமா செய்யுங்க. ಸಂತೋಷದಿಂದ ಮಾಡಿರಿ. பாஸ்டரோ இல்ல வேற மற்றவங்க உங்களுக்கு இது பண்ண மாட்டாங்க. பரலோகம் பார்த்து பரலோகம் உங்களுக்கு ரிவார்ட் கொடுக்கும். ನೀವು ಇಲ್ಲಿ ಮಾಡುವಂತ ಕೆಲಸವನ್ನು ನೋಡಿ ಪಾಸ್ಟ್ರು ಬೇರೆಯವರ ಬಂದು ನಿಮಗೆ ಅಲ್ಲಿ ಉತ್ಸಾಹಪಡಿಸುವುದಿಲ್ಲ. ಪರಲೋಕ ನಿಮ್ಮನ್ನು ನೋಡುತ್ತಿದೆ, ಪರಲೋಕದಿಂದ ನಿಮಗೆ ಬರಬೇಕಾಗಿರುವಂತ ಬಹುಮಾನವು ಬರುತ್ತದೆ. ஹல்லேலூயா. ಹಲ್ಲೆಲೂಯಾ. நான் சொன்னாக்க நீங்க நம்புவீங்களா என்னன்னு தெரியல. ನಾನು ಹೇಳುವ ಸಮಯದಲ್ಲಿ ನೀವು ನಂಬುತ್ತೀರೋ ಇಲ್ಲವೋ ಗೊತ್ತಿಲ್ಲ. Christian life is not a bed of roses. Christian life is not blessing, car, house. Christian life also means sacrifice. ಇಲ್ಲಿ ಕ್ರಿಸ್ತಿಯ ಜೀವಿತ ಎನ್ನುವಂಥದ್ದು ಆ ಒಂದು ಗುಲಾಬಿಯ ಹಾಸಿಗೆ ಮೇಲೆ ಮಲಗುವಂಥದ್ದಲ್ಲ. ಕ್ರಿಸ್ತಿಯ ಜೀವಿತ ಎನ್ನುವಂಥದ್ದು ಅಲ್ಲಿ ಹಣ ಇರುತ್ತದೆ, ಅಂತಸ್ತು ಇರುತ್ತದೆ, ಬಂಗಲೆ ಇರುತ್ತದೆ ಎಂದು ಅಲ್ಲ. ಕ್ರಿಸ್ತನ ಜೀವಿತ ಎನ್ನುವಂಥದ್ದು ನಮ್ಮನ್ನು ನಾವೇ ಸಮರ್ಪಿಸಿಕೊಡುವಂಥದ್ದು, ಯಜ್ಞವಾಗಿ ಸಮರ್ಪಿಸಿಕೊಡುವಂಥದ್ದು. Jesus sacrificed his life for us. ಯೇಸು ಕ್ರಿಸ್ತನು ತನ್ನನ್ನು ತಾನೇ ಅಲ್ಲಿ ಬಲಿಯಾಗಿ ಸಮರ್ಪಿಸಿಕೊಟ್ಟನು. We also should sacrifice. ನಾವು ಸಹ ಅದೇ ರೀತಿಯಾಗಿ ಸಮರ್ಪಿಸಿಕೊಡಬೇಕು. Yet when you were sinners, he died on the cross. ಯಾಕಂದ್ರೆ ನಾವು ಪಾಪಿಗಳಾಗಿದ್ದರೂ ಸಹ ಯೇಸು ಕ್ರಿಸ್ತ ನಮಗೋಸ್ಕರ ಶಿಲುಬೆಯಲ್ಲಿ ಮರಣವನ್ನು ಹೊಂದಿದನು. The apostles sacrificed their life. ಅಲ್ಲಿ ಅಪೊಸ್ತಲರು ಅವರ ಜೀವಿತವನ್ನು ಸಮರ್ಪಿಸಿಕೊಟ್ಟರು. The prophets, they gave their head, they were killed, they sacrificed their life. ಅಲ್ಲಿ ಪ್ರವಾದಿಗಳು ತಮ್ಮ ತಲೆಯನ್ನು ಕೊಟ್ಟು ಅಲ್ಲಿ ದೇವರಿಗೋಸ್ಕರ ತಮ್ಮ ಜೀವಿತವನ್ನು ಸಮರ್ಪಿಸಿಕೊಟ್ಟರು. Today, ಇವತ್ತು God is calling us ದೇವರ ಕರೆಯುವಿಕೆ to live a life of sacrifice. ಅಲ್ಲಿ ನೀವು ನಿಮ್ಮ ಜೀವಿತವನ್ನು ಒಂದು ಸಮರ್ಪಣೆಯ ಜೀವಿತವನ್ನು To ನಡೆಸಬೇಕೆಂದು, live a life for others. ಬೇರೆಯವರಿಗೋಸ್ಕರ ನಿಮ್ಮ ಜೀವಿತವನ್ನು To ನಡೆಸಬೇಕೆಂದು, wash their feet. ಅವರ ಪಾದಗಳನ್ನು ತೊಳೆಯಬೇಕೆಂದು, Clean the feet. ಅವರ ಪಾದಗಳನ್ನು ಚೆನ್ನಾಗಿ ಅಲ್ಲಿ To ಸ್ವಚ್ಛವಾಗಿಡಬೇಕೆಂದು, wipe them in the towel. ಅದು ಮಾತ್ರ ಅಲ್ಲ, ಬಟ್ಟೆಯನ್ನು ತೆಗೆದುಕೊಂಡು ಅವರ ಪಾದಗಳನ್ನು And ಒರೆಸಬೇಕೆಂದು, use the right weapon. ಅದಕ್ಕೋಸ್ಕರ ಬೇಕಾಗಿರುವಂತಹ ಸರಿಯಾದ ಆಯುಧವನ್ನು ಉಪಯೋಗಿಸಿರಿ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Thank you, Jesus. ಯೇಸುವೇ ನಿಮಗೆ ಸ್ತೋತ್ರ. Thank you, Lord. ஹல்லேலூயா, ஹல்லேலூயா. ಹಲ್ಲೆಲೂಯಾ. நாம் செய்ய வேண்டிய காரியங்களை குறித்து மிக அழகாக சகோதரன் பேசியிருக்கின்றார். ನಾವು ಯಾವ ರೀತಿಯಾಗಿ ನಡೆದುಕೊಂಡು ಬರಬೇಕೆಂದು ಸಹೋದರರು ಚೆನ್ನಾಗಿ ಹೇಳಿದ್ದಾರೆ.
இட்ஸ் அவர் டியூட்டி, நம்முடைய கடமையாக இருக்கிறது மற்றவருடைய கால்களை கழுவுவது என்பது. ಅಲ್ಲಿ ನೋಡಬೇಕಾದ್ರೆ ನಮಗೆ ಮುಖ್ಯವಾಗಿ ಕೊಟ್ಟಿರುವಂತ ಆ ಒಂದು ಡ್ಯೂಟಿ ಎನ್ನುವಂಥದ್ದು ಯಾವುದೆಂದು ಬೇಕಾದ್ರೆ ಇನ್ನೊಬ್ಬರ ಪಾದಗಳನ್ನು ತೊಳೆಯುವಂಥದ್ದು. மற்றவருடைய பாவங்களை கழுவுவதற்கு நாம் ஒரு கருவியாக இருக்க வேண்டும் என்று வேதம் சொல்லுகின்றது. ನಾವು ಮತ್ತೊಬ್ಬರ ಪಾಪಗಳನ್ನು ತೊಳೆಯಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಾವು ಶುದ್ಧರಾಗಿರಬೇಕೆಂದು ಸತ್ಯದ ವಾಕ್ಯ ಹೇಳುತ್ತದೆ. We should be a tool, we must be a tool to wash somebody's feet. ನಾವು ಅದಕ್ಕೆ ಬೇಕಾಗಿರುವಂತ ಒಂದು ಟೂಲ್ ಆಗಿ ಆ ಬೇರೆಯವರ ಪಾದಗಳನ್ನು ತೊಳೆಯುವುದಕ್ಕೆ ನಾವು ಕಾಣಲ್ಪಡಬೇಕು. ஹல்லேலூயா, ಹಲ್ಲೆಲೂಯಾ, ஹல்லேலூயா. ಹಲ್ಲೆಲೂಯಾ. அருமையா 5 பாயிண்ட்ஸ் சொல்லிவிட்டாரு இல்லைங்களா? ಅವರು ಸುಂದರವಾಗಿ ಕೆಲವು ವಾಕ್ಯಗಳನ್ನು ಹೇಳಿದಾರಲ್ಲವೇ? அதில் விசேஷமாக ஒரே ஒரு காரியம் என்னன்னா, த லாஸ்ட்ல அவர் சொன்னது இ பெண்ட் டவுன். பாருங்க, வி மஸ்ட் நீல் டவுன். எப்போ நம்ம தாழ்த்துறோமோ அப்போ ஒரு ஆத்மா ரட்சிக்கப்படும். ಅಲ್ಲಿ ಒಂದು ಸುಂದರವಾಗಿ ಹೇಳಿದರು. ಕೊನೆಯದಲ್ಲಿ ಅಲ್ಲಿ ಆ ಯೇಸು ಕ್ರಿಸ್ತನು ತನ್ನನ್ನು ತಾನೇ ತಗ್ಗಿಸಿಕೊಂಡನು, ಕೆಳಗಡೆ ಆತನು ಬೊಗ್ಗಿದನು ಎಂದು ಬರೆಯ. ಅದೇ ರೀತಿಯಾಗಿ ನಾವು ಸಹ ನಾವು ಎಷ್ಟರ ಬಾರಿ ನಾವು ನಮ್ಮನ್ನ ತಗ್ಗಿಸಿಕೊಳ್ಳುತ್ತೇವೆ, ಆಗ ಒಬ್ಬ ಆತ್ಮವನ್ನು ನಾವು ರಕ್ಷಿಸುವುದಕ್ಕೆ ಸಾಧ್ಯ. ஹல்லேலூயா. ಹಲ್ಲೆಲೂಯಾ. எப்போ நம்ம தாழ்த்துறோமோ நம்மள, ನಾವು ಎಷ್ಟರ ರೀತಿಯವರೆಗೂ ನಾವು ತಗ್ಗಿಸಿಕೊಳ್ಳುತ್ತೇವೋ பரலோகத்தில் ஒரு ஆத்மா போய் சேரும். ಪರಲೋಕ ರಾಜ್ಯಕ್ಕೆ ಒಂದು ಆತ್ಮವು ಹೋಗಿ ಸೇರುತ್ತದೆಯೇ. அவரை உட்கார்ந்து உட்கார்ந்து தான் பாதத்தை கழுவினாரு. ಅವರು ಕುಳಿತುಕೊಂಡೇ ಆ ಒಂದು ಪಾದವನ್ನು ತೊಳೆದರು. கிவிங் ரெஸ்பெக்ட் டு த நியூ கமர்ஸ். பாருங்க, புதுசாக வரவங்களுக்கு, பாவியா வரவங்களுக்கு இவர் ரெஸ்பெக்ட் கொடுக்குறாரு. ಅಲ್ಲಿ ನೋಡಿರಿ, ಹೊಸದಾಗಿ ಬರುವಂತವರು ಪಾಪಿಗಳಾಗಿ ಬರುವಂತ ಜನರಿಗೆ ಅಲ್ಲಿ ಅವರಿಗೆ ಗೌರವವನ್ನು ಕೊಟ್ಟರು. நிறைய இடங்கள் இதை செய்கிறாங்க. ಅನೇಕ ಜಾಗಗಳಲ್ಲಿ ಮಾಡುತ್ತಾರೆ. முஸ்லீம்களை பார்த்தா அவன் பாதத்தை அவன் கழுவின்னு போயிடுவான். ಮುಸ್ಲಿಂ ಆ ಒಂದು ಪಂಗದಲ್ಲಿ ನೋಡಬೇಕಾದ್ರೆ ಅವರವರ ಪಾದಗಳನ್ನು ಅವರವರು ತೊಳೆದುಕೊಂಡು ಹೋಗುತ್ತಾರೆ. ஏன்னா நம்ம பாதமே அசிங்கமாக இருந்துன்னு வச்சுங்களேன், எப்படி இருக்கு? அதனால் ஃபஸ்ட்டு நான் கூட நினைக்கிறேன், இங்கே ஒரு டேப் போட்டோம்னா எல்லாம் வரவங்க ஃபஸ்ட்டு அவங்கவுங்க காலுங்களை கழுவின்னு உள்ளே வாங்க. ಒಂದು ವೇಳೆ ಆ ರೀತಿಯಾಗಿ ಮಾಡಬೇಕಾದ್ರೆ ನಾವು ಅಲ್ಲಿ ಮುಂದುಗಡೆ ಒಂದು ಟ್ಯಾಪ್ ಅನ್ನು ಹಾಕಿ ಅವರವರು ಬರುವಂತ ಸಮಯದಲ್ಲಿ ಅವರವರ ಪಾದಗಳನ್ನು ತೊಳೆದುಕೊಂಡು ಬನ್ನಿರಿ ಎಂದು ಹೇಳಬೇಕು. சீக்கிரம் அதை தான் பண்ணுறாங்க. சீக்கு மதத்தினரும் என்ன பண்ணுவாங்க, எல்லாம் ஒரு டேங்க்கில் போய் காலை விட்டு காலை கழுவின்னு தான் போவாங்க. ಸಿಖ್ ಮತದಲ್ಲಿ ನೋಡಬೇಕಾದ್ರೂ ಸಹ ಅವರು ಸಹ ಒಂದು ಹೊರಗಡೆ ಇರುವಂತ ಟ್ಯಾಪಿನಲ್ಲಿ ತಮ್ಮ ಕಾಲುಗಳನ್ನು ತೊಳೆದು ನಂತರ ಒಳಗಡೆ ಹೋಗುತ್ತಾರೆ. கிறிஸ்டியன்ஸ் மட்டும் என்ன பண்ணுவாங்க, ಕ್ರಿಸ್ತನ ಜೀವಿತದಲ್ಲಿ ಇರುವಂತವ್ರು ಏನ್ ಮಾಡುತ್ತಾರೆ, ಕ್ರೈಸ್ತರು போட்ட ஷூவோடு சர்ச்சுக்கு உள்ள இங்கே வந்து அப்படியே ஷூவோடு வந்து உட்காருவாங்க. ಅಲ್ಲಿ ಹಾಕಿಕೊಳ್ಳುವಂತ ಶೂ ಅಲ್ಲೇ ಬಂದು ಒಳಗಡೆ ಬಂದು ಅಲ್ಲೇ ಕುಳಿತುಕೊಳ್ಳುತ್ತಾರೆ. போய் பாருங்க, எல்லா சர்ச்சுக்கும் போய் பாருங்க. நம்ம சர்ச்சில் தான் எல்லாம் வெளில விடுங்கன்னு. ಬೇರೆ ಸಭೆಗಳಿಗೆ ಹೋಗಿ ನೋಡಿರಿ ಯಾವ ರೀತಿಯಾಗಿ ಬರುತ್ತಾರೆ ಎಂದು. ನಮ್ಮ ಸಭೆಯಲ್ಲಿ ಮಾತ್ರ ಹೊರಗಡೆ ಬಿಟ್ಟು ಬರುತ್ತೇವೆ. ಅರ್ಥ ಏನು தெரியுமா? ಇದಕ್ಕೆ ಅರ್ಥ ಏನು ಗೊತ್ತಾ? ಫಸ್ಟ್ ಉನ್ ಕಾಲ್ ಸುತ್ತமா இருக்கட்டும் ಅಂತ. ಮೊಟ್ಟ ಮೊದಲನೇದಾಗಿ ನಿಮ್ಮ ಕಾಲು ಶುದ್ಧವಾಗಿರಬೇಕೆಂದು. ஹல்லேலூயா, 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 ஹல்லேலூயா. ஃபர்ஸ்ட் நம்ம கால் சுத்தமா இருந்தா தான் மற்றவங்க காலை பார்த்து உண்டு டர்ட்டியா இருக்குன்னு சொல்ல முடியும். ಮೊಟ್ಟ ಮೊದಲನೇದಾಗಿ ನಮ್ಮ ಕಾಲು ಶುದ್ಧವಾಗಿದ್ದರೆ ಮಾತ್ರವೇ ನಂತರ ಬೇರೆಯವರ ಕಾಲನ್ನು ನೋಡಿ ಅಯ್ಯೋ ನಿನ್ನ ಕಾಲುಗಳು ಕೊಳಕಾಗಿದೆ ಎಂದು ಹೇಳುವುದಕ್ಕೆ ಸಾಧ್ಯ. பிரதர் ரொம்ப அழகாக சொன்னார். ஃபர்ஸ்ட் நம்ம கை சுத்தமாக இருந்தால் தானே அழுக்கா இருக்கிற இன்னொருத்தங்க பாதத்தை கழுவ முடியும்னு சொன்னார். ಬ್ರದರ್ ಚೆನ್ನಾಗಿ ಹೇಳಿದರು. ಮೊಟ್ಟ ಮೊದಲನೇದಾಗಿ ನಮ್ಮ ಕೈ ಶುದ್ಧವಾಗಿದ್ದರೆ ಮಾತ್ರವೇ ಬೇರೆಯವರ ಕಾಲುಗಳನ್ನು ತೊಳೆಯುವುದಕ್ಕೆ ಸಾಧ್ಯ ಎಂದು. ஹல்லேலூயா, 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 ஹல்லேலூயா. ஃபர்ஸ்ட் நம்ம நாமே சோதித்து அறிந்து நம்ம சுத்தப்படுத்திக்கணும்னா, சர்ச் மீ ஓ காட் அண்ட் நோ மை ஹார்ட் டுடே, see if there be any wicked ways in me. ಅಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮನ್ನು ನಾವೇ ಪರೀಕ್ಷಿಸಿಕೊಂಡು ಮೊಟ್ಟ ಮೊದಲಾಗಿ ನಮ್ಮನ್ನು ನಾವು ಶುದ್ಧ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ದೇವರೇ ನನ್ನ ಪರೀಕ್ಷಿಸಿ ನೋಡು, ನಾನು ಶುದ್ಧನಾಗಿದ್ದೇನೋ ಇಲ್ಲವೋ ಎಂದು ನನ್ನ ಹೃದಯವನ್ನು ನೀನು ಪರೀಕ್ಷಿಸಿ ನೋಡು ಎಂದು ಬರೆಯಲ್ಪಟ್ಟಿದೆ. நம்ம மற்றவங்களை பாதத்தை கழுவுறதுக்கு நம்ம தாழ்த்துவோம். கர்த்தர் உங்களை ஆசீர்வதிப்பாராக. ಮತ್ತೆ ಮತ್ತೊಬ್ಬರ ಪಾದವನ್ನು ತೊಳೆಯುವುದಕ್ಕೆ ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. எல்லாம் அதிகமாக நேசிக்கிற நல்ல பிதாவே, இந்த அருமையான இந்த காலை நேரத்துக்காக நமக்கு ஸ்தோத்திரம். ஆண்டவரே, இன்றைக்கு நீர் ஒரு அருமையான ஒரு பாடத்தை எங்களுக்கு கற்றுக் கொடுத்தீர். ஆண்டவரே, நீர் உம்முடைய சீஷர்களுடைய கால்களை கழுவுனீர். உம்மை பின்பற்றி வந்தவர்கள், உம்முடைய போதகத்தை கேட்டவர்கள், ஆனாலும் ஆண்டவரே அவர்கள் இன்னும் சுத்தமாகவில்லை என்று சொல்லி அவருடைய பாதத்தை கழுவினீர். ஏனென்றால் ஆண்டவரே, பாதத்திலே அநேக அழுக்குகள் இருக்கும் என்பதை தேவரே நீர் அறிந்திருக்கிறீர். நாங்களும் இந்த உலகத்திலே போய் சுற்றி திரிந்து வருகிற பொழுது ஆண்டவர், இந்த உலகத்துடைய பாவங்கள் கர்த்தாவே என் கால்களிலே ஒட்டி கொண்டு வருகின்றது சுவாமி. ஆம் ராஜா, நீர் அதை கழுவ வேண்டும் என்று சொல்லி பிரயாசப்பட்டு ஆண்டவரே
எங்களில் ஒட்டி கொண்டு வருகிற பாவங்களை கூட கழுவ வேண்டும் என்று சொல்லி சுவாமி, முதலாவது பாவம் என்னுடைய காலிலே ஆரம்பிக்கின்றது என்றதை அறிந்து ஆண்டவரே என் பாதத்தை நீ கழுவினீரதுக்காக உமக்கு ஸ்தோத்திரம். அப்படியாக ஆண்டவரை நாங்களும் கூட மற்றவுடைய பாதத்துக்கு கர்த்தாவே எங்களை தாழ்த்துகிறவர்களாக நாங்கள் ஆண்டவர் பெரியவர்கள் என்று நாங்கள் சொல்லாதபடிக்கு ஆண்டவர் ஒரு ஆத்மா ரட்சிப்பதற்காக சுவாமி ஆண்டவர் எங்களை தாழ்த்தும்படியாக உதவி செய்வீராக. The humbleness of God give to us. ஆம் ஆண்டவரே, அருமையான வசனத்தை கொடுத்து இந்த ஒவ்வொரு வார்த்தையும் எங்களுக்குள்ளே கிரியை செய்யட்டும். நாங்கள் இங்கிருந்து போகிற பொழுது சுவாமி ஒரு மாற்றப்பட்டதான ஒரு ஆத்துமாக்களாக a changed soul, oh God, மாற்றப்பட்டதான ஒரு ஆத்மாவை நான் கடந்து போக எப்படியாவது ஒரு ஆத்மாவை நான் பிடித்து கொண்டு வருவேன். ஒரு பாவி தேவ சமூகத்தில் நான் கொண்டு வருவேன். என் மூலமாக ஒரு ஆத்மாவது ரட்சிக்கப்பட வேண்டுமே என்று சொல்லி கர்த்தாவே அந்த ஆவலோடு நாங்கள் கடந்து போக உதவி செய்ய வந்திருக்கிற எல்லா பிள்ளைகளையும் நிறைவாய் ஆசீர்வதிங்க. ஒரு குறைவில்லாதபடிக்கு அவர் வேண்டுதல் விண்ணப்பங்களை கர்த்த நாட்களில் கேட்டு சுவாமி முழுதுமாய் கொடுத்து ஆசீர்வதிங்க. ஆம் ராஜா, இங்கிருந்து அவங்க திரும்பி போகுதான வேளையில ஒரு நிறைவான ஆசீர்வாதம் ஆண்டவர் சமூகத்திலே இருந்தவருக்கு கொடுக்கப்படுவதாக. கண்ணீர்கள், துக்கங்கள், வேதனைகள், ஆண்டு பிரிவினைகள், பிசாசின் காரியங்கள் ஆண்டவர் எல்லாவற்றையும் எடுத்து போடுவீராக. ஒரு அற்புதத்தை தங்கள் வாழ்க்கையிலே காண உதவி செய்யும். எல்லா ஸ்தோத்திரமும் துதியும் கனமும் மகியும் உமக்கு செலுத்துகின்றோம். மாறாத இயேசு கிறிஸ்து நாமத்தில் வேண்டிக்கும் நல்ல பிதாவே. ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.